ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಬಂದಿರೋದು ಸೊರಬ ಹತ್ರ ಒಂದು ಕುಂಸಿ ಅನ್ನೋ ಒಂದು ಊರು. ವಿಶೇಷ ದೀಪಾವಳಿ ನಡೀತಿದೆ. ಹಿರಿಯಣ್ಣ ತಿರುಗಿಸ್ಬಿಡ್ತೀನಿ, ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೋರಿ ಹಬ್ಬದ ಯುವರಾಣಿ ಆದಂಥ ಆರಾಧ್ಯ. ಇವತ್ತು ನಾವು ಜನರಿಗೋಸ್ಕರ, ರೈತರಿಗೋಸ್ಕರ ಅಂತ ಮಾಡ್ತಾ ಇರುವಂಥ ಹೋರಿ ಹಬ್ಬ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಗೊತ್ತಾ, ಈ ಹೋರಿ ಹಬ್ಬ ಮಾಡೋದ್ರಿಂದ ವಿಷಯ ಏನಾಗುತ್ತೆ ಅಂದರೆ, ಎಷ್ಟೋ ಕಟ್ಟಕರಿಗೆ ಬಲಿಯಾಗುವಂಥ ಹೋರಿಗಳನ್ನು ಎಲ್ಲ ಹೋರಿ ಅಭಿಮಾನಿಗಳು, ಹೋರಿ ಮಾಲಕರು ತಗೊಂಬಂದ್ಬಿಟ್ಟು ನೆತ್ತಿಲೆ ಹೋರಿ ಹಬ್ಬ ಮಾಡ್ತಾ ಇದ್ದಾರೆ. ಇದು ಹೋರಿ ಹಬ್ಬ ಊರಕ್ಕೊಂದೇ ಅಲ್ಲ, ಪ್ರತಿ ಜಿಲ್ಲೆಗೂ ಸೀಮಿತವಾಗಬೇಕು. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಹೋರಿಗಳು ಬಂದಿದ್ದಾವೆ. ಎಲ್ಲ ಹೋರಿಗಳು ನನಗೆ ಚಿರಪರಿಚಿತ. ಇದು ಅಂತೂ ಇವಾಗ ಡೇಂಜರ್. ಇದ್ರ ಹೆಸರು ಬಡವ ಸಾಕಿದ ಬಹದ್ದೂರ್ ಅಂತ. ಯಾಕಂದ್ರೆ ನಾನು ಇನ್ನೋವರೆಗೂ ಅದನ್ನ ನೋಡಿದ್ದೆ, ಬಟ್ ಎಲ್ಲ ಹೋರಿ ಅಭಿಮಾನಿ ಆದ್ರೆ ಇವ್ರ ಮೇಲೆ ಜಾಸ್ತಿ ಫಿದಾ ಆಗಿದ್ದು. ಆಮೇಲೆ ಇದು ಬಂದು ನಮ್ಮ ಚಿಕ್ಕ ಜಂಬೂರಿನ CM ಅಂತ ಹೇಳ್ಬಿಟ್ಟು ಸಾಲು ಹಬ್ಬದ ಸರದಾರ ಅಂತ ಹೇಳ್ಬೋದು. ನೋಡಕ್ಕೆ ಹೈಟ್ ಕಡಿಮೆ, ಫೈಟ್ ಜಾಸ್ತಿ. ಅಖಾಡದಲ್ಲಿ ಮಾತ್ರ ಚಿತಾಲ್ಪತಲ್ ಮಾಡಿ ಬರ್ತಾನೆ. ಒಂದು ಡೈಲಾಗ್ ಹೇಳಿ ಅಕ್ಕ, ನೋಡೋಣ ಹೆಂಗೆ ಹೇಳ್ತೀರಾ. ಫೇಮಸ್ ಆಗಿರ್ಬೇಕು, ಹಂಗೆ ಹೊಡಿಬೇಕು ಡೈಲಾಗ್. ಹೇಳ್ತೀನಿ. ಇವಾಗಿನ ಕಾಲದಲ್ಲಿ ಪ್ರೀತಿಯಿಂದ ಬಂದ್ರೆ ಮಚ್ಚಿ ಅನ್ಬೇಕು, ಪ್ರೀತಿಯಿಂದ ಬಂದ್ರೆ ಮಚ್ಚಿ ಅನ್ಬೇಕು. ಅದೇ ರೀತಿ ದುರಹಂಕಾರದಿಂದ ಬಂದ್ರೆ ಮಚ್ಚಿಡಬೇಕು. ಅಪ್ಪಿ ಲೇ ಮಚ್ಚ, ನನ್ನ ಚಿಕ್ಕ ಜಂಬೂರ್ CM ನೋಡಕ್ಕೆ ಚಿಕ್ಕವನಿರ್ಬೋದು, ಆದ್ರೆ ಅವನ್ ತಾಕತ್ತು, ಅವನ್ ಗತ್ತು ಎಲ್ರಿಗೂ ಗೊತ್ತು. ಯಾಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, CM ನೋಡದ ಅಖಾಡನೇ ಇಲ್ಲ. ಸೂಪರ್ ಅಕ್ಕ, ಥ್ಯಾಂಕ್ಸ್. ನೋಡ್ತೀರಾ? ಥ್ಯಾಂಕ್ಸ್. ಇದು ಎಮ್ಮೆ ಬೇರೆ, ಎಮ್ಮೆ ಅಲ್ಲ ಕೋಣ, ಸಾರಿ. ಹಿಂದೆ ನೋಡ್ಕೊಂಬಂದೆ, ಆದ್ರೂ ಕನ್ಫ್ಯೂಸ್ ಆದೆ. ಕೋಣನೂ ಹೋಗುತ್ತಾ ಹಬ್ಬ? ಹಿಡ್ಕೊಳ್ಳಿ. ಕೋಣ ಬಡಿಯೋದು ಅಷ್ಟೇ. ಒಂದು ಡೈಲಾಗ್ ಹೊಡಿರಿ ಅಣ್ಣ, ನೋಡೋಣ. ಎತ್ ನೋಡ್ರಿ ಹೆಂಗಿದೆ. ಅಜ್ಜಂಪುರ ಹಟ್ಟಿಯಿಂದ ಹರಾಜಿ ಹಿಡ್ಕೊಂಡ್ ಬಂದಿರೋದು. ಏನ್ ಹೇಳಿ? ಅಜ್ಜಂಪುರ ಹಟ್ಟಿಯಲ್ಲಿ ಹರಾಜಿಗೆ ಹಿಡ್ಕೊಂಡ್ ಬಂದಿರೋದು. 1,10,000 ರೂಪಾಯಿ ಇದು. ಓಕೆ ಓಕೆ ಓಕೆ. ಅಲ್ಲಿ ಆಕ್ಟಿವಿಟಿ ನೋಡಿ ಹೋರಿನ ಹರಾಜು ಹಿಡಿದ್ವಿ. ಹಿಂದೆಲ್ಲ ಹಬ್ಬ ಮಾಡಿದ್ಯಾ? ಇದೇ ಫಸ್ಟ್ ಹಬ್ಬನ? ಇಲ್ಲ, ಒಂದು ಹಬ್ಬ ಹಾಸ್ಪೆಯಲ್ಲಿ ಮಾಡಿದೆ, ಎರಡನೇದು ಎಳವಳ್ಳಿಯಲ್ಲಿ ಮಾಡಿದ್ವಿ ಊರಲ್ಲೇ. ಈ ಮೂರನೇ ಹಬ್ಬ ಇಲ್ಲಿ ಕುಂಶಿ. ಹೆಂಗೆ? ಓಕೆ, ನಿಮಗೆ ಸಮಾಧಾನ ಇದೆಯಾ ಹಬ್ಬ, ಅಥವಾ ಖುಷಿ ಆಗ್ತಿದ್ಯಾ? ಹಬ್ಬದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ತುಂಬಾ ಹೋಗ್ತಿದ್ಯಾ? ಎಕ್ಸ್ಪೆಕ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಹಬ್ಬ. ಹೆಂಗೆ ಅಪೇಕ್ಷೆ ಮೇರೆಗೆ ಹಾಕಿದ್ದೇವೆ ಇವತ್ತು. ಹೌದಾ? ಒಳಗಡೆ ಹೆಂಗೆ ಓಡುತ್ತಾ ಅಥವಾ ಆಕ್ಷನ್ ಹೊಡಿತಾ ಇದೆ? ಆ ಕಡೆ ಈ ಕಡೆ ಜನ, ಆ ಕಡೆ ಈ ಕಡೆ ಹೊಡೆಯುತ್ತೆ ಜನ. ಹೊರಗಡೆ ಸಿಗೋದೆಲ್ಲ ಹೊರಗಡೆ ಸಿಗ್ತೈತ್ರಿ. ಹೊರಗಡೆ ಸಿಗ್ತಿದೆ, ಕರೆಕ್ಟಾಗಿ ಸಿಗ್ತಿದೆ. ಹೋರಿ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮೇಯಿಸಿದ್ದೀರಾ, ಚೆನ್ನಾಗಿದೆ. ಎತ್ತು ದನ ಚೆನ್ನಾಗಿದೆ. ಕ್ವಾಣದ ಬಗ್ಗೆ ಹೇಳಿ ಅಣ್ಣ. ಅದು ಬೇಜಾರಾಗ್ತಾ ಇತ್ತು, ನನ್ನ ಬಗ್ಗೆ ಒಂಚೂರು ಮಾತಾಡು ಅಂತ. ಅದು ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ಕ್ವಾಣ ಅದು ಜೊತೆಗೆ ಮೇಯ್ದಿರವು, ಜೊತೆಗೆ ಕಟ್ತಾ ಇರ್ತಿದ್ವಿ. ಕ್ವಾಣ ಬಹಳ ನಂಬಿದೆ. ಕ್ವಾಣ ಇದ್ರೆ ಏನು, ಯಾರಿಗೂ ಏನು ಅನಾಹುತ ಮಾಡಿ, ಯಾರಿಗೂ ಏನು ಮಾಡ. ಕ್ವಾಣದ ಜೊತೆ ಸುಮ್ ಬರ್ತಾ ಹೋಗುತ್ತೆ. ಕ್ವಾಣದ ಜೊತೆ ಬರ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ಸ್. ಒಂದೇ ನಿಮಿಷ, ಸ್ವಲ್ಪ ಹೋರಿ ಅಣ್ಣ. ಇದು ಕೋಲ್ಗುಣ್ಸಿದ ಸೂರ್ಯಪುತ್ರ ಸಾಮ್ರಾಜ್ಯದ, ನವಗ್ರಹ ಸಾಮ್ರಾಜ್ಯದ ಈ ಹೊಸ ಹೋರಿ ಕೋಲ್ಗುಣ್ಸಿ ಕಿಂಗ್ ಮೇಕರ್ ಅಂತ ಹೆಸರಿಟ್ಟೇವೆ. ಏನ್ ಬಹುಮಾನಕ್ಕಾಗಿ ಹಬ್ಬಕ್ಕೆ ಬರಲ್ಲ ಅಣ್ಣ ನಾವು, ಪ್ರೀತಿ ವಿಶ್ವಾಸಕ್ಕಷ್ಟೇ, ಖುಷಿಗೆ. ಈಗ ಬಹುಮಾನಕ್ಕಂತ ಬಂದ್ರೆ ಯಾವ ಆಗಲ್ಲ. ಹುಡ್ರು ಚೆನ್ನಾಗಿರ್ಬೇಕು, ಹುಡ್ರು ಖುಷಿ, ಜಾಲಿ ಜೋಬೆಲ್ಲ ಖಾಲಿ ಏನು ಮಾಡಂಗಿಲ್ಲ. ಜಾಲಿ ಆದ್ರೆ ಜೋಬ್ ಖಾಲಿ ಜಾಲಿ ಮಾಡ್ಬೇಕಂದ್ರೆ ಜೋಬ್ ಖಾಲಿ ಏನು ಮಾಡಕ್ಕಾಗಲ್ಲ. ಈಗಿನ ಹಬ್ಬ ವಾತಾವರಣ ನೋಡಿದ್ರಣ ಚೆನ್ನಾಗಿ ಹೋಗಿದೈತಿ. ಉಳಿ ಯಾರು ಬಹುಮಾನ ಕೊಡ್ತಾ ಇಲ್ಲ. 4 ರೌಂಡ್ ಬಿಟ್ಟು ಹಬ್ಬ ಕೊಡಲ್ಲ. ಒಟ್ಟು ನಮ್ ಖುಷಿ ನಾವು ಹಬ್ಬ ಮಾಡ್ಬೇಕು. ಬಹುಮಾನಕ್ಕೆ ಹಬ್ಬ ಮಾಡ್ತೇವಿ ನಾವು, ಬಂಪರ್ ಹೊಡಿಸ್ತೇವೆ ಸುಳ್ಳು. ಈಗಿನ ಕಾಲದಾಗ ದೇವ್ರು ಹೊರ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ, ಪೂಜೆ ಅಂತೂ ಮಾಡ್ಬೇಕು. ಈಗ ಹುಡುಗಿ ಕೈ ಬಿಟ್ರು ಹೋರಿ ಹಬ್ಬ ಕೈ ಬಿಡಲ್ಲ ನಾವು ಈ ಸೀಸನ್ಯಾಗ. ಅಲ್ಲ, ಬಿಡಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ಹುಡುಗಿ ಬಿಡ್ತಾಳೆ. ಈಗ ಹೆಂಗಂದ್ರ ಹುಡುಗಿರಿ ಮೇಕಪ್ ಇನ್ ಚಿಂತೆ ಹೆಂಗ, ನಮಗೆ ಹೊರಿ ಹಬ್ಬ ಮೇಲೆ ಭಾರಿ ಚಿಂತೆ ಇರ್ಬೇಕು. ಮನ್ಯಾಗ ಬೂಟ್ ಮರಿಲೇ ಹೊಡಿತಾರ ದೇವ್ರಣ್ಣಗ. ಈಗ ಹೋದ್ರ ಮನ್ಯಾಗ ಎಷ್ಟು ಬೈತಾರ ಗೊತ್ತಿಲ್ಲ. ಚಟ ಏನು ಮಾಡಂಗಿಲ್ಲ. ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಅದೇ ಇಲ್ಲ ನೋಡ್ಲಿ, ಹೋರಿ ಹಬ್ಬ ಉಳಿಸಿ, ಹೋರಿ ಹಬ್ಬ ಬೆಳೆಸಿ. ಕರೆಕ್ಟ್, ಚೆನ್ನಾಗಿ ಮಾತಾಡಿದೆ, ಥ್ಯಾಂಕ್ಸ್. ಭಾಳ ಹುಮ್ಮಸ್ಸಲ್ಲಿದ್ದಾರೆ ಅಣ್ಣ. ಒಂದು ಖುಷಿ ಏನು ಅಂದರೆ, ಬಹುಮಾನಕ್ಕೆ ಬಂದಿಲ್ಲ, ನಮ್ಮ ಖುಷಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಖುಷಿ. ಎಲ್ರಿಗೂ ಇದೇ ಮನೋಭಾವ ಬರಬೇಕು. ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅನ್ನೋದೆಲ್ಲ ಬೇಡ. ಬಸವನಹಳ್ಳಿ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಇಲ್ಲಿಂದ 70 ಕಿಲೋಮೀಟರ್ ಆಯ್ತು. ಏನು ಕ್ಯಾಂಟ್ರಾ ಹೇರ್ಕೊಂಬಂದಿರೋದು? ಹಾಂ, ಕ್ಯಾಂಟ್ರಿಂದ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? ಬೆಳಗ್ಗೆ
12 ಹೆಂಗೆ ಹೋರಿ ಹೋರಿ ಫುಲ್ ಆಕ್ಷನ್ ಸ್ಪೀಡ್ ಅಥವಾ ಹೆಂಗೆ? ಆಕ್ಷನ್ ಫುಲ್ ಫೀಡ್ ಐತೆ. ಹೋರಿ ಬಗ್ಗೆ ನೋಡೋಣ, ಒಂದು ಡೈಲಾಗ್ ಹೇಳಿ ನೋಡೋಣ, ಏನು ಹೇಳ್ತೀರಾ? ಸ್ಪೀಡಾಗಿ ಹೇಳಿ, ಜೋರಾಗಿ ಹೇಳಿ ಸ್ವಲ್ಪ. ಬಸ್ ಹೇಳಿ. ಬಸ್ ಹಚ್ಚಿದ್ರೆ ಬಸ್ ಸ್ಟ್ಯಾಂಡ್ ಸೇರ್ತಿ, ಆಟೋ ಹತ್ತಿದ್ರೆ ಊರು ಸೇರ್ತಿ. ನಮ್ಮ ಬಸವನಹಳ್ಳಿ ಕನಸುಗಾರನ ಮುಟ್ಟಕ್ಕೆ ಬಂದ್ರೆ ಸೀದಾ ಸ್ಮಶಾನಕ್ಕೆ ಸೇರ್ತಿ. ಚೆನ್ನಾಗಿ ಹೊಡೆದ್ರಿ ಡೈಲಾಗು. ಥ್ಯಾಂಕ್ಸ್. ಮೈ ಕೊಡಿ. ಮೈ ಕೊಡಿ. ಯಾವ್ದಣ್ಣ ಹೋರಿ? ಹಂಗೆ ಹಿಡ್ಕೊಳ್ಳಿ ಸಾಕು, ಹಿಡ್ಕೊಳ್ಳಿ ಸಾಕು. ಯಾವ್ದು ಹೋರಿ? ತಡಸನಹಳ್ಳಿ. ತಡಸನಹಳ್ಳಿ. ಶಿಕಾರಿಪುರ ತಾಲೂಕು ತಡಸನಹಳ್ಳಿ. ಯಾವ ತಾಲೂಕು? ಶಿಕಾರಿಪುರ ತಾಲೂಕು ತಡಸನಹಳ್ಳಿ. ಏನ್ ಹೆಸರು ಇಟ್ಟಿದ್ದೀರಾ ಅವರಿಗೆ? ಅಧಿಕಾರ, ಕೊಲೆಗಾರ ಸಾಮ್ರಾಜ್ಯದ ಅಧಿಕಾರ. ಕೊಲೆಗಾರ ಸಾಮ್ರಾಜ್ಯದೇನ ಇದು? ತಡಸನಹಳ್ಳಿ ಕೊಲೆಗಾರ ಅಂತ ಅದು ಒಂದಿದೆ ಅಲ್ಲ? ಕೇಳಿದ್ದೀನಿ ಹೆಸರು. ಹೇಗಿದೆ ಎಕ್ಸ್ಪೆಕ್ಟೇಷನ್? ಹೆಂಗಿದೆ ಹೋರಿದು? ಚೆನ್ನಾಗಿದೆ ಸರ್. ನಿಮ್ ಪ್ರಕಾರ ಚೆನ್ನಾಗಿದೆ. ಚೆನ್ನಾಗಿ ಮಾಡುತ್ತೆ ಅಂತೀರಾ? ಚೆನ್ನಾಗಿ ಮಾಡಿ. ಹೆಂಗೆ ಆಕ್ಷನ್ ಸ್ಪೀಡು ಅಥವಾ ಹೇಗೆ? ಆಕ್ಷನ್ ಇದೆ. ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತಾ? ಹೊರಗಡೆ ಎಲ್ಲ ಬಲೆ ಹಾಕೋದು ಆ ಥರ ಬಲೆಗಳಿಲ್ಲ, ಆ ಥರ ಯಾವ್ದು ಇಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರೋದು ಲೈನಲ್ಲಿ? ಬೆಳಗ್ಗೆ 3 ಗಂಟೆ. 3 ಗಂಟೆಗೆ ಬಂದಿದ್ದೀರಾ? ದಾರಿ ಎಲ್ಲ ತೋರಿಸಿದ್ದೀರಾ ಆಲ್ರೆಡಿ? ನೋಡೋಣ, ಹೋರಿ ಬಗ್ಗೆ ಅಭಿಮಾನ ಅಂತೂ ಇರುತ್ತೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಸಾಕಿರ್ತೀರಾ. ಒಂದು ಡೈಲಾಗ್ ಹೊಡಿಬೇಕು ಅಂದ್ರೆ ಯಾವ ಡೈಲಾಗ್ ಹೊಡಿತೀರಾ ಹೋರಿ ಬಗ್ಗೆ? ಡೈಲಾಗ್ ಎಲ್ಲ ಬರಲ್ಲ ಸರ್ ನಮಗೆ. ಇಲ್ಲ, ಈಗ ಒಬ್ಬೊಬ್ರು ಹೇಳ್ತಾರೆ ಹೋರಿ ಕಟ್ಟಿದೀವಿ ನಾವು, ಕಟ್ಟತಕ್ಕದ್ ನಮ್ದು, ಹಿಡಿಯತಕ್ಕದ್ ನಿಮ್ದು ಅಂತ. ನಾನೇ ಎಷ್ಟು ಹೊಡಿತಿದ್ದೀನಿ ಈಗ ಅಲ್ಲಿಂದ ಬರ್ಬೇಕಾದ್ರೆ. ಸರ್ ಏನು ಮಾಡಕ್ಕಾಗಲ್ಲ, ಅದು ಗ್ರಾಹಕಗಳು ಸರಿ ಇರಲ್ಲ ಒಂದೊಂದು ಟೈಮ್. ಹೌದೌದು, ಕೆಲವೊಂದು ಟೈಮ್ ಹೆಂಗ ಮನುಷ್ಯರಿಗೆ ಆಗಿರುತ್ತೆ ಅವಕ್ಕೂ ಆಗಿರುತ್ತೆ. ಆಗುತ್ತೆ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಅವಾಗ ಮಾತು ಬರಲ್ಲ, ಮಾತು ಬರೋದಿದ್ರೆ ಏನಾರ ಹೇಳ್ತಿದ್ವಿ, ಮಾತು ಬರಲ್ಲ. ಬಟ್ ಹೋರಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ನಮಗೆ ಇದೆ ಹೋರಿ ಮೇಲೆ. ಹಿಂದೆಲ್ಲ ಹಬ್ಬ ಮಾಡಿದ್ಯಾ ಬೇರೆ ಕಡೆ ಎಲ್ಲ? ಪ್ರೈಸ್ ಎಲ್ಲ ಹೊಡೆದಿದೆ? ಹೊಡೆದಿದೆ ಪ್ರೈಸ್. ಓಕೆ, ಥ್ಯಾಂಕ್ ಯು, ಒಳ್ಳೆದಾಗಿ. ಹೋರಿಗಳು ತುಂಬ ಸೇರಿದಾವೆ, ಪರವಾಗಿಲ್ಲ. ಇನ್ನು ಪಾಳೆ ತುಂಬ ದೂರ ಇದೆ. ಎಲ್ಲ ಹೋರಿಗಳ ಬಗ್ಗೆನೇ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಈ ಹೋರಿ ಬಗ್ಗೆ ಏನೈತಲ್ಲ, ನಾನು ಎಲ್ಲ ಹೋರಿಗಳನ್ನ ದೃಷ್ಟಿ ತೆಗೆದಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಹೋರಿನ ಇವಾಗ ಮುಟ್ಟಿ ದೃಷ್ಟಿ ತೆಗಿತಾ ಇದ್ದೀನಿ. ಯಾಕಂದ್ರೆ ಈ ಹೋರಿ ತಾವರೆಕೊಪ್ಪದಲ್ಲಿ ನೋಡಿದೀನಿ, ಸಾಲೂರಲ್ಲಿ ನೋಡಿದೀನಿ. ಈ ಹೋರಿನ ಮುಟ್ಟಬೇಕು ಅಂದ್ರೆ ಮೀಟರ್ ಬೇಕು, ಗತ್ತು ಬೇಕು, ಕದರಾಗಿರ್ಬೇಕು. ಯಾವನ್ ಗಣಸಾಗಿರ್ತಾನಲ್ಲ ಈ ಹೋರಿ ಮುಟ್ಟಬೇಕು. ಯಾಕಂದ್ರೆ ಈ ಹೋರಿಗೆ 10-15 ಜನ ಮುಗ್ದನ ಹಿಡ್ಕೊಂಡ್ ಬಂದಿರ್ತಾರೆ. ಇವತ್ತು ಅನ್ಬಿಲೀವ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದೀನಿ ಅಂದ್ರೆ ಇವತ್ತೇನೋ ಅದು ನಾನು ಪುಣ್ಯ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಅಂದ್ರೆ ಹುಡುಗರು ಹೇಳ್ತಾ ಇದ್ರಿ ಇವರೆಲ್ಲ, ಅಕ್ಕ ಬೇಡಕ್ಕ ಡೇಂಜರ್ ಐತೆ ಅಂತ. ಆದ್ರೆ ಏನ್ ಗೊತ್ತಾ, ನಿಯತ್ತಿಗೆ ಒಂದ್ ಹೆಸರು ಬಡವ ಸಾಕಿದ ಬಹದ್ದೂರ್. ಯಾವತ್ತು ಜೀವನದಲ್ಲಿ ಒಂದ್ ತಲೆ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ಆದ್ರೆ ಅಖಾಡದಾಗ ಮಾತ್ರ ಏನತ್ತಲ್ಲ, ನಮ್ಮ ಬಡವ ಸಾಕಿದ ಬಹದ್ದೂರ್ ಹಬ್ಬ ನೋಡ್ಬೇಕು, ಮಗ ಮಚ್ಚಿ ಬೆಳಿಬೇಕು ಅದನ್ನ ನೋಡಿ. ಥ್ಯಾಂಕ್ಸ್. ನಮ್ಮ ಹೋರಿ ಹೇಳೋಣ, ಹೋರಿ ಬಗ್ಗೆ ಹೇಳಿ. ಹೋರಿ ಬಗ್ಗೆ ಹೇಳಿ. ಹೋರಿ ನಮ್ಮ ಹೋರಿ ಭಾರಿ ಟಾಪ್. ಇದು ಇಲ್ಲ ಪಿಪಿದಲ್ಲ, ನಮ್ಮ ಹಂಗ ಆರ್ಡಿನರಿ ಹೋರಿ ನೋಡ್ರಿ ನೀವ. ಸ್ಪೀಡ್ ಆಕ್ಷನ್ ಅವು ಫೀಲ್ಡ್ ಸ್ಪೀಡ್. ಒಂದು ಡೈಲಾಗ್ ಹೇಳಿ ನೋಡೋಣ. ಹೋರಿ ಬಗ್ಗೆ ಒಂದು ಡೈಲಾಗ್ ಹೊಡಿಬೇಕು. ಏನಿಲ್ಲ ಡೈಲಾಗ್ ಏನಿಲ್ಲ, ಅಲ್ಲಿ ಪೈಲ್ವಾನ್ರು ನೋಡ್ಕೋಬೇಕು ಅಷ್ಟ. ಅಲ್ಲ, ನೀವು ನಿಮ್ಮ ಹೋರಿ ಬಗ್ಗೆ? ನಮ್ಮ ಹೋರಿ ಬಗ್ಗೆ ನಾವು ಪೈಲ್ವಾನ್ರು ನೋಡ್ಕೋಬೇಕು, ಅಲ್ಲಿ ಮುಂದ ಹಿಡಿಯರ್ ನೋಡ್ಕೋಬೇಕು. ಅಲ್ಲ, ಅವರು ಬೆದರಿಸ್ತಾರೆ, ನೀವು ನಿಮ್ಮ ಹೋರಿ ಬಗ್ಗೆ ಒಂದು ಡೈಲಾಗ್ ಹೊಡೀರಿ ನೋಡೋಣ. ಏನ ಡೈಲಾಗ್ ಇಲ್ಲ. ಯಾವ ಹೊಡಿತಾನ? ಯಾವ್ದು ಹೋರಿ? ತಾಳಗುಂದ. ಓಹೋ, ಶಾಸನಗಳು ತವರೂರು. ಕೊಡಿ, ಥ್ಯಾಂಕ್ಸ್. ಯಾವ್ದು ಹೋರಿ? ಚಿಕ್ಕಬಳ್ಳಾಪುರ ಬ್ಲಾಕ್ ಟೈಗರ್ ಅಣ್ಣ. ಅಂದ್ರೆ ಅಪೇಕ್ಷೆ ಮೇಲೆ ಕರ್ಸಿದ್ರಣ, ಅದಕ್ಕೆ ತಂದಿವಿ. ಕುಕ್ಕಡ ಬೇರೆ ಕಡೆ ಎಲ್ಲ ಹಬ್ಬ ಮಾಡಿದ್ಯಾ? ಬೇರೆ ಕಡೆ 3 ಹಬ್ಬ ಮಾಡಿದ್ವಿ. ನಾನೊಂದು ಹೇಳ್ತೀನಿ, ಈಗ ಹೋರಿ ಮೇಲೆ ತುಂಬಾ ಅಭಿಮಾನ ಇದೆಯಲ್ಲ, ಒಂದು ಡೈಲಾಗ್ ಹೇಳ್ಬೇಕು ಹೋರಿ ಬಗ್ಗೆ. ಒಂದು ಡೈಲಾಗ್ ಹೇಳ್ಬೇಕು. ಡೈಲಾಗ್ ಏನು ಹೇಳ್ಬೇಕು ಬೇಡ, ನಾವು ಹೋರಿ ಬಗ್ಗೆ ಅಭಿಮಾನ ಆಯ್ತಲ್ಲ. ಡೈಲಾಗ್ ನಿಮ್ ಹೋರಿ ಯಾವ ತರ? ಈಗ ಸಿನಿಮಾ ಡೈಲಾಗ್ಗಳು ಇರ್ತವೆ, ನಿಮ್ ಹೋರಿಗೆ ಯಾವ್ದು ಹೊಂದುತ್ತೆ ಆ ತರ ಒಂದು ಡೈಲಾಗ್ ಹೊಡಿಬೇಕು. ಆ ತರ ಡೈಲಾಗ್ ನನ್ನ ಮಣ ಬಂದ ಅವನಿಗೆ ಹಾಕ್ತಾನೆ. ಅಣ್ಣ ಬಾರ ಇಲ್ಲಿ, ಬಾ ನಾಚಿಕೆ ಅಂತಾರಪ್ಪ. ತುಂಬಾ ದೂರದಿಂದ ಬಂದಿದ್ದಾರೆ. ಅರೌಂಡ್ ಬೆಳಗ್ಗೆ 4 ಗಂಟೆಯಿಂದ 4-4:15 ಇದರಲ್ಲೇ ನಿಂತಿದ್ದಾರೆ. ನೋಡ್ಬೋದು, ಒಂದಕ್ಕಿಂತ ಒಂದೊಂದು ಸಿಂಗಾರಗಳು ಹಾಗೆ ಮಾಡಿದ್ದಾರೆ. ಯಾವ್ರಣ? ಸ್ವಲ್ಪ ಜೋರ ಮಾತಾಡಿ. ಕೈ ಹಿಡ್ಕೊಳ್ಳಿ. ಏನಾಗಿದೆ? ಮಂಚಿ. ಬೆಳಗಿಂದ ಇಲ್ಲೇ ಇದ್ದೀರಾ? ದಾರಿ ಎಲ್ಲ ತೋರಿಸಿದ್ರಾ? ದಾರಿ ತೋರಿಸಿಲ್ವ ಇನ್ನು? ತೋರಿಸಿದ್ರಾ?
ಯಾವ್ದಣ್ಣ ಹೋರಿ? ಮಂಚಿದಣ ಹೋರಿ. ಮಂಚಿದ ಅಂದ್ರೆ ಹಿಂದೆಲ್ಲ ಹಬ್ಬ ಮಾಡಿದೆ, ಬೇರೆ ಕಡೆ ಎಲ್ಲ ಹಬ್ಬ ಮಾಡಿದ್ದಣ. ಪ್ರೈಸ್ ಹೊಡೆದಿದ್ಯಾ? ಹೊಡೆದಿದ್ದಣ. ಮಾವಲಿ ಹಬ್ಬದ 2ನೇ ಬಹುಮಾನ, 3ನೇ ಬಹುಮಾನ, 4ನೇ ಬಹುಮಾನ ಎಲ್ಲ ಆಗೈತಣ. ಏನ್ ಅನ್ಸುತ್ತೆ ಹೋರಿ ನೋಡಿದ್ರೆ? ಹೋರಿ ನೋಡ್ರೆ ಭಾಳ ಹಬ್ಬನೂ ಚೆನ್ನಾಗಿ. ಒಂದು ಡೈಲಾಗ್ ಮುಖಾಂತರ ಹೇಳ್ಬೇಕು ನೋಡೋಣ, ಏನ್ ಹೇಳ್ತೀರಾ? ನಮಗೆ ಡೈಲಾಗ್ ಜಾಸ್ತಿ ಅಲ್ಲ ನೋಡೋಣ, ಹೇಳಿ. ನಿಮ್ಮ ಹೋರಿ ತಾನೆ, ನಿಮ್ಮ ಹೋರಿ ಬಗ್ಗೆ ನೀವು ಹೇಳ್ಕೋಬೇಕು. ಹಬ್ಬ ಡೈಲಾಗ್ ಹೇಳಕ್ ಬರಲ್ಲಣ್ಣ. ಹಬ್ಬ ಮಾತ್ರ ಬಹಳ ಚೆನ್ನಾಗಿ ಹಬ್ಬ ಮಾಡತೈತಿ. ಅಂದ್ರೆ ಹಿಂಗೆ ಇವತ್ತಿನವರೆಗೂ ಎಲ್ಲಿ ಹರ್ಷಿಕೊಂಡಿದ್ದಾಗ್ಲಿಲ್ಲ. ಸ್ಪೀಡ್ ಇಲ್ಲ ಆಕ್ಷನ್? ಸ್ಪೀಡು ವಿತ್ ಆಕ್ಷನ್ ಎರಡು ಐತೆ. ಸ್ಪೀಡ್, ಹೈ ಸ್ಪೀಡು ವಿತ್ ಆಕ್ಷನ್ ಎರಡು ಐತೆ. ಎರಡು ಐತೆ. ದಾರಿ ಎಲ್ಲ ತೋರ್ಸಾಯ್ತು? ದಾರಿ ಎಲ್ಲ ತೋರ್ಸೋಣ, ತೋರ್ಸಿ. ಒಂದ್ರಕ್ಕಿಂತ ಒಂದೊಂದು ತುಂಬಾ ಚೆನ್ನಾಗಿದಾವೆ ಆಕ್ಚುಲಿ. ಯಾವ್ದಣ್ಣ ಹೋರಿ? ಇಟ್ಕೊಳ್ಳಿ, ಯಾರಾದ್ರು ನೀವೇ ಇಟ್ಕೊಳ್ಳಿ, ಏನಾಗಲ್ಲ. ಯಾವ್ದು ಹೋರಿ? ಅಂಕರವಳ್ಳಿ ಅಣ್ಣ. ಯಾವ್ದು? ಅಂಕರವಳ್ಳಿ. ಇದು ಫಸ್ಟ್ ಹಬ್ಬನಾ ಅಥವಾ ಬೇರೆ ಕಡೆ ಮಾಡಿದ್ದೀರಾ? ಹಬ್ಬ ಬಿಟ್ಟಿದ್ದೀರಿ. ಭಾಳ ಬಿಟ್ಟಿದ್ದೀರಾ ಹಬ್ಬ. ಹೆಂಗೆ ಹೋರಿ? ಹೋರಿ ಅಡ್ಡಿಲ್ಲ, ಚೆನ್ನಾಗಿ ಹೋಗುತ್ತೆ. ಹೊರಗಡೆ ಎಲ್ಲ ಸಿಗುತ್ತಾ? ಎಲ್ಲ ಸಿಗುತ್ತೆ, ಕೈಗೆ ಸಿಗುತ್ತೆ. ಬಲೆ ಏನು ಹಾಕೋದೇನಿಲ್ಲ? ಹಂಗೆ ಕೈ ಸಿಗುತ್ತೆ. ಎಷ್ಟು ಗಂಟೆಗೆ ಬಂದಿದ್ರಿ? ಬೆಳಗ್ಗೆ ಒಂದು 3 ಗಂಟೆಗೆ ಬಂದಿದ್ದೀವಿ. 3 ಗಂಟೆ. ದಾರಿ ಎಲ್ಲ ತೋರ್ಸಾಯ್ತಾ? ನೋಡೋಣ, ನೀವೊಂದು ಡೈಲಾಗ್ ಹೊಡಿತೀರಾ? ಏನ್ ಹೇಳೋಣ ನಮ್ಮ ಹೋರಿ ಬಗ್ಗೆ? ಹೇಳಿ ನೋಡೋಣ. ಚಿನ್ನ ಇದ್ದಂಗೆ ನಮಗೆ. ಅದನ್ನು ಹತ್ರ ಇಟ್ಕೊಳ್ಳಿ. ನಮ್ಮ ಹೋರಿನ ನಮಗೆ ಒಂಥರ ಚಿನ್ನ ಇದ್ದಂಗೆ ಅಣ್ಣ. ಕಂಟಿನ್ಯೂ ಮಾಡಿಬೇಕು ಏನಾದ್ರು ಡೈಲಾಗ್ ಇದ್ದಂಗೆ ನಮಗೆ. ಇದಕ್ಕಿಂತ ಮತ್ತೇನು ಇಲ್ಲ ಅಣ್ಣ ನಮಗೆ. ಹೋರಿ ಹಬ್ಬನೇ ಕ್ರೇಜ್. ಹೋರಿನೇ ಎಲ್ಲ ಕ್ರೇಜು, ಹೋರಿ ಹಬ್ಬನೇ ಕ್ರೇಜು. ಯಾವ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಬಂದಿರೋದು? ಅಂಕರವಳ್ಳಿ ಎಷ್ಟಾಗುತ್ತೆ? ಒಂದು 26-27 ಆಗುತ್ತೆ. 26-27 ಕಿಲೋಮೀಟರ್ ಆಯ್ತು. ಎಷ್ಟು ಜನ ಬಂದಿದ್ದೀರಾ? ನಾವೊಂದು 7-8 ಜನ ಬಂದಿವಿ. 7-8 ಜನ ಬಂದಿದ್ದೀರಾ? ಬರ್ತಾ ಇದ್ದಾರಣ್ಣ ಇನ್ನ. ಕೊಡೋಣ. ಥ್ಯಾಂಕ್ಸ್. ತುಂಬ ದೂರದಿಂದ ಹೊರಿ ಹಿಡ್ಕೊಂಡು ಬಂದಿದ್ದಾರೆ. ನೋಡಬೇಕು, ಎಲ್ಲರೂ ನಿರೀಕ್ಷೆಯಲ್ಲೇ ಹಿಡ್ಕೊಂಬಂದಿರ್ತಾರೆ. ಮಾತಾಡ್ತೀರಾ? ಎಂತ ಮಾತಾಡೋಕೆ ಹೋದ್ರೆ ಹೋರಿ ಬಗ್ಗೆ ಮಾತಾಡೋದು. ಹೋರಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ನೀವು ಹೆಂಗೆ ಮಾತಾಡಬೇಕು ಅದ್ರ ಬಗ್ಗೆ? ನಿಮ್ಮ ಇಷ್ಟ. ನಿಮ್ಮ ಹೋರಿ ಬಗ್ಗೆ ನಾನು ಕೇಳಿದ್ರೆ ಹೋರಿ ನೋಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ನೀವು ಹೆಂಗೆ ಮಾತಾಡಬೇಕು? ಕೇಳ್ತೀನಿ, ಕೇಳಿ. ಹಿಡ್ಕೊಳ್ಳಿ, ಇಲ್ಲಿ ಹಿಡ್ಕೊ, ಹಿಂಗೆ ಹಿಡ್ಕೊಳ್ಳಿ ಸಾಕು. ಯಾವೂರಿಂದ ಬಂದಿರೋದು? ನಾವು ಗಂಡಿಗೆ. ಯಾವ ತಾಲೂಕು? ಸಿರ್ಸಿ ತಾಲೂಕು, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಬೇರೆ ಕಡೆ ಎಲ್ಲ ಹಾಕಿದಿರಾ ಹಬ್ಬಕ್ಕೆ? ಹಾಕಿದೆ. ಚೆನ್ನಾಗಿ ಮಾಡುತ್ತಾ? ಚೆನ್ನಾಗಿ ಮಾಡುತ್ತೆ. ಆಕ್ಷನ್ ಇದು ಸ್ಪೀಡ್? ಆಕ್ಷನ್ ಸ್ಪೀಡ್ ಎರಡು. ಮೇಲ್ ಕಟ್ಟಿದಿರಲ್ಲ, ಏನು ಅದನ್ನೇನು ಬೇರೆ ಏನಾದರೂ ಕೂರಿಸ್ತೀರಾ ಅಥವಾ ಬಿಡ್ತಿರೋದ? ಹಂಗ ಬಿಡ್ತೀವಿ. ತೆಗೆದು ಬಿಡೋದಾ? ದೃಷ್ಟಿ ಆಗುತ್ತೆ ಅಂತ. ಓಕೆ ಓಕೆ. ಬಸವಣ್ಣನ ಇಟ್ಬಿಟ್ಟಿದ್ದೀರಾ? ಹಾಂ. ಏನೋ ಆಯಲ್ಲ ತಾನೆ ಮತ್ತೆ? ನಾನು ಯೂಟ್ಯೂಬ್ ನಿಲ್ಸಂಗೆ ಆಗ್ಬಿಟ್ಟತ್ತು ಅಂತ. ನೋಡೋಣ, ಒಂದು ಡೈಲಾಗ್ ಹೇಳಿ ನೋಡೋಣ ನಿಮ್ಮ ಊರಿ ಬಗ್ಗೆ. ಡೈಲಾಗ್ ಎಲ್ಲ ಸರ ಹೇಳಿ ನೋಡೋಣ. ಡೈಲಾಗ್ ಎಲ್ಲ ಗೊತ್ತಲ್ರಿ. ಅವ್ರ ಕೈಲಿ ಕೊಡಿ, ಅವ್ರು ಭಾಳ ಗ್ರೂಪಲ್ಲಿ ಅವ್ರು ಹೇಳ್ತಾರೆ. ಕಾರ್ತಿಕ ಥ್ಯಾಂಕ್ಸ್. ತುಂಬ ದೂರದಿಂದ ಹೋರಿ ಎಲ್ಲ ಹಿಡ್ಕೊಂಬಂದಿದ್ದಾರೆ. ಬರೀ ಶಿಕಾರಿಪುರ, ಹಾವೇರಿ, ಹಾನಗಲ್ ಕಡೆ ಫೇಮಸ್ ಆಗಿದ್ದು ಹೋರಿ ಹಬ್ಬ ಈಗ ಉತ್ತರ ಕನ್ನಡ ಡಿಸ್ಟಿಕ್ಕಿಗೂ ಹೋಗಿದೆ. ಅದೊಂದು ಖುಷಿ ವಿಚಾರ. ಹೋರಿ ಹಬ್ಬನ ಬೆಳೆಸ್ಬೇಕು. ಕೈಲಾಗದೇ ಇರೋರು ಹೇಳ್ತಾರಷ್ಟೇ, ಅದು ನೋವಾಗುತ್ತೆ, ಇದು ನೋವಾಗುತ್ತೆ ಅಂತ. ಹಾಂ, ಹೌದು ತಾನೇ, ಅದು ಕೈಲಾಗ್ಲಿದ್ದಾರೆ ಮಾತಾಡ್ಬೇಕಷ್ಟೇ, ಅದಾಗುತ್ತೆ ಇದಾಗುತ್ತೆ ಅಂತ. ಇವತ್ತು ಎಷ್ಟೋ ಇಲ್ಲಿ ಎತ್ತುಗಳು ಕಾಣಿಸ್ತಿದ್ದಾವೆ ಅಂತ, ಎತ್ತುಗಳು ಸಂತತಿ ಉಳಿದಿದೆ ಅಂದರೆ ಅದಕ್ಕೆ ದೀಪಾವಳಿ ಹಬ್ಬ ಕಾರಣ. ಹಾಂ, ನೀನು ಸುಮ್ಮನೆ ಹೇಳ್ದಲ್ಲ, ಒಂದು ಡೈಲಾಗ್ ಹೊಡಿಬೇಕು. ಡೈಲಾಗ್ ಅಲ್ಲಿ ಹೊಡಿತಾರೆ. ತೊಳಿ ಹಿಡ್ಕೊಳ್ಳಿ. ಯಾವ್ದು ಹೋರಿ? ಹೋರಿ ಕೌಡಿ. ಕೌಡಿ ಯಾವ ತಾಲೂಕು ಬರುತ್ತೆ? ಸೊರಬ ತಾಲೂಕು. ಸೊರಬ ತಾಲೂಕು. ಈಗ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ ಕೌಡಿ? ಕೌಡಿ ಇಲ್ಲಿಂದ ಒಂದು 10 ಕಿಲೋಮೀಟರ್. ಇದೇ ಫಸ್ಟ್ ಹಬ್ಬನಾ ಅಥವಾ ಇಲ್ಲ, ಈ ಥರ ಸುಮಾರು ಹಬ್ಬ ಮಾಡಿದೆ. ಪ್ರೈಸ್ ಎಲ್ಲ ಹೊಡೆದಿದ್ಯಾ? ಹಾಂ, ಪ್ರೈಸ್ ಎಲ್ಲ ಹೊಡೆದಿದೆ. ಹಂಗಾರೆ ಒಂದು ಡೈಲಾಗ್ ಹೇಳಿ ನೋಡೋಣ. ಅಭಿಮಾನ ಇದೆ ತಾನೆ? ಹೋರಿ ಮೇಲೆ ಅಭಿಮಾನ ಇದೆ ತಾನೆ? ಹೋರಿ ಮೇಲೆ ಅಭಿಮಾನ ಐತೆ, ಮತ್ತೆ ಹೇಳ್ಬೇಕು. ಕೌಡಿ ಗೂಳಿ ಸೂಪರ್ ಸ್ಟಾರ್. ಡೈಲಾಗ್ ಹೊಡಿಬೇಕು. ಡೈಲಾಗ್ ಬರಲ್ಲ. ಡೈಲಾಗ್ ಹೊಡೆಯರ್ ಮನ್ಯಾಗ ಅದಾರ. ಸರಿ ಅಣ್ಣ, ಥ್ಯಾಂಕ್ಸ್. ಎಷ್ಟೊತ್ತಿಗೆ ಬಂದಿದ್ದೀರಾ? ಬೆಳಗ್ಗೆ 5. ಯಾರು ಡೈಲಾಗೆ ಹೊಡಿತಿಲ್ಲ. ಅದೇ ಏನು ಹೇಳಿ? ಇದಾ
ಇದಾ ವಿಮಲ್ಕ ರಾಜ ಹೆಸರೇ ಚೆನ್ನಾಯ್ತು. ತಾಳೋಣ ಮಾತಾಡಿ ನೋಡೋಣ. ದಿಂದ ವಿಮಲ್ಕ ರಾಜ ಅಂತೆ ಹೋರಿ ಹೆಸರು. ಹೋರಿ ಹೆಸರೇ ಡಿಫ್ರೆಂಟ್ ಇದೆ. ಮಕ ತೋರ್ಸೋಣ ಹೋರಿ ಇದೇನಾಗಲ್ಲ. ತೋರ್ಸೋಣ ಅದನ್ನು ತೋರ್ಸೋಣ. ಅದಕ್ಕೂ ತೋರಿಸಿ. ಯಾವೂರು? ಯಾವ್ದು ಹೇಳಿ? ಬಿಸ್ತಳ್ಳಿ. ಯಾವ ತಾಲೂಕು ಬರುತ್ತೆ? ಶಿಕಾರಿಪುರ ತಾಲೂಕೆ ಬರುತ್ತಾ? ಓಕೆ. ದಾರಿ ಎಲ್ಲ ತೋರಿಸಿದ್ರಾ? ದಾರಿ ತೋರಿಸಿದ್ರಿ ಈಗ ಫಸ್ಟ್ ರೌಂಡ್ಗೆ. ಸರಿ ಅಣ್ಣ, ಥ್ಯಾಂಕ್ಸ್. ಇಲ್ಲಿ ವಿಮಲ್ ಕಾಣ್ತಿದೆ ನೋಡಿ, ವಿಮಲ್ಕ ರಾಜ ಅಂತಿದ್ದು. ಅದ್ರ ಸವಿನೆನಪಿಗಾಗಿ, ವಿಮಲ್ ಸವಿನೆನಪಿಗಾಗಿ ವಿಮಲ್ಕ ರಾಜ. ಯಾವ್ದು ಹೋರಿ? ಬಲಮುರಿ, ಹೊನ್ನಾಳಿ ತಾಲೂಕು. ಹೊನ್ನಾಳಿ ತಾಲೂಕು, ಬಲಮುರಿ. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಇಲ್ಲಿಂದ ಒಂದು 65 ಕಿಲೋಮೀಟರ್. ಹೋರಿ ಏನು ಸ್ಪೀಡಾ ಅಥವಾ ಆ್ಯಕ್ಷನಾ ಹೇಗೆ? ಸ್ಪೀಡು. ಹಿಂದೆಲ್ಲ ಬೇರೆ ಕಡೆ ಎಲ್ಲ ಹಬ್ಬ ಮಾಡಿದ್ಯಾ? ಮಾಡಿದೆ. ಏನಾದ್ರು ಪ್ರೈಸ್ ಗೀಸ್ ಏನಾದ್ರು ಹೊಡೆದಿದ್ಯಾ? ಹಿಂಗೆ ಹೊಡೆದಿದ್ಯಾ? ನೋಡೋ ಒಂದು ಡೈಲಾಗ್ ಹೇಳಿ ಹೋರಿ ಬಗ್ಗೆ. ಡೈಲಾಗ್ ಅಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀವಿ. ಹಠವಾದಿ ಅಂತ ಹೆಸರಿಟ್ಟಿದ್ದೀರಾ, ಅದ್ರ ಬಗ್ಗೆನೇ ಒಂದು ಡೈಲಾಗ್ ಹೊಡಿಬೋದು. ತಕ್ಕನಂಗೆ ಹೆಸರಿಟ್ಟಿದ್ದೀವಿ. ಬೆಳಗ್ಗೆ ದಾರಿ ಎಲ್ಲ ತೋರಿಸಿದ್ರಾ? ದಾರಿ ತೋರಿಸಿ ಫಸ್ಟ್ ರೌಂಡ್ ಇಟ್ಕೊಂಡು ಹೋಗ್ತಿದ್ದೀರಾ? ಫಸ್ಟ್ ರೌಂಡ್. ತುಂಬ ದೂರದಿಂದನೂ ಹೊರ ಹಿಡ್ಕೊಂಡ್ ಬಂದಿದ್ದಾರೆ. ಇನ್ನು ಫಸ್ಟ್ ರೌಂಡಿಗೆ ಎಲ್ಲರೂ ಕಾಯ್ತಿದ್ದಾರೆ. ಇನ್ನು ಅಕ್ಷಯ್ ತುಂಬ ದೂರ ಇದೆ ಅನ್ಸುತ್ತೆ. ಇದ್ಯಾವುದೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ. ಯಾವ್ದಣ್ಣ ಹೋರಿ? ಹಿಡ್ಕೊಳ್ಳಿ ಹಂಗೆ. ಹುಷಾರಣ್ಣ. ಹಲೋ, ಯಾವ್ದು ಹೋರಿ? ತತ್ತೂರು ಒಡ್ಡಿಗೇರಿ. ಇದು ಬೇರೆ ಕಡೆ ಎಲ್ಲ ಹಬ್ಬ ಮಾಡಿದೆ? ಬೇರೆ ಕಡೆ ಎಲ್ಲ ದಾರಿ ಎಲ್ಲ ತೋರಿಸಿದ್ರಾ? ದಾರಿ ತೋರ್ಸಕ್ಕೆ ಹೊಡೆದ ತಿಂದು ಬಂದ. ಈಗ ಹೊಡೆದ ಅಲ್ಲೇ ಕೊಡ್ತಾ ಆಯ್ತು. ಬೆಳಗ್ಗೆನೆ ಏನು ಮಾಡಂಗಿಲ್ಲ. ಫಸ್ಟಿಗೆ ಒಂದ್ಸಲ ಅದು ತಗೊಬೇಕು, ಸ್ಯಾಂಪಲ್ ಅಂತ ತಗೋಬೇಕು. ಕೊಡ್ತು ಅಂದ್ರೆ ಅಲ್ಲಿಗೆ ನಾವು ಒಂದ್ ಸ್ವಲ್ಪ ಚಳಿ ಬಿಟ್ಟು ಹೋಗುತ್ತೆ ಅಂತ. ಅದ ಒಂದು ಹೊಡೆತ ತಿಂದ್ಮೇಲೆ ಚಳಿ ಬಿಟ್ಟು ಹೋಗಿದ್ದ. ಚಳಿ ಹೋತಾ? ಹಿಂಗ ಹೋದ್ರೆ ಅಲ್ಲಿ ಹೆಂಗಣ ಹೋರಿ ಹೊರಗಡೆ ಸಿಗೋದು ಅಥವಾ ಸ್ಪೀಡು ಆಕ್ಷನ್ ಹೆಂಗೆ? ಆಕ್ಷನ್ ಹೋರಿ ಹೊರಗಡೆ ಸಿಗೋದೆಲ್ಲ ಕ್ಲೀನಾಗಿ ಸಿಗುತ್ತಾ? ಕ್ಲೀನಾಗಿ ಸಿಗುತ್ತೆ. ಬಲೆ ಏನಿಲ್ಲ, ಆ ತರ ರಾಡಿಗಳೇನಿಲ್ಲ. ಸೀದಾ ಓಡೋದ್ರೆ ಹಂಗ ಸಿಗುತ್ತೆ. ಮೊನ್ನೆ ಇನ್ನು ಹಳ್ಳಿ ಬೈಲ್ ಹಬ್ಬ ಮಾಡ್ಕೊ ಬಂದಿದ್ವಿ. ಅಲ್ಲಿ ಏನೋ ಫ್ರಿಜ್ ಹೊಡಿತಾ ಇದ್ದಾದ್ರು? ಫಸ್ಟ್ ಫ್ರಿಜ್ ಹೊಡಿತಾ? ಓಕೆ. ಹೋರಿನೂ ಚೆನ್ನಾಗಿ ಮಾಡಿದ್ದಾರೆ, ಅಲಂಕಾರ ಎಲ್ಲ ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಹೋರಿ. ಈಗ ಅವ್ರು ಹೇಳ್ತಾರೆ. ಹೇಳಿ ಅಣ್ಣ, ಯಾವ್ದಣ್ಣ ಹೋರಿ? ಆನವಟ್ಟಿದೆ. ಸ್ವಲ್ಪ ಜೋರಾಗಿ ಮಾತಾಡಿ. ಪವರ್ ಸ್ಟಾರ್ ಸಾಮ್ರಾಜ್ಯದ ಆನವಟ್ಟಿ ಯುವರತ್ನ. ಹೆಂಗೆ ಹೋರಿ ಹೊರಗಡೆ ಸಿಗೋದು? ಒಳಗಡೆ ನನಗೆ ಗೊತ್ತು, ಒಳಗಡೆ ಧೂಳಿಪಟ್ಟ ಎಬ್ಸುತ್ತೆ ಅಂತ ಗೊತ್ತು. ಹೊರಗಡೆ ಸಿಗೋದೆಲ್ಲ ಹೊರಗಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇದ್ರಲ್ಲಿ ಲಾಸ್ಟ್ ಹಬ್ಬ ನಾನು ನೋಡಿದೆ. ಏನ್ ಪ್ರೈಸ್ ಕೊಟ್ರು? ಬಂಪರ್ ಆಗಿದೆ. ಸ್ಕೂಟಿನೋ ಏನೋ ಕೊಟ್ಟು ಸ್ಕೂಟಿ ಕೊಟ್ರು, ಮೆರೂನ್ ಕಲರ್. ನೋಡಿದೆ, ಅದನ್ನ ನೋಡಿದೆ. ಆಕ್ಚುಲಿ ಹೋರಿ ತುಂಬಾ ಚೆನ್ನಾಗಿ ಹಬ್ಬ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ನಿಮ್ಮ ಹತ್ರ ಯಾವ್ದಾದ್ರು ಒಂದು ವಿಡಿಯೋ ಇದ್ರೆ ನನಗೆ ಸೆಂಡ್ ಮಾಡಿ, ನನ್ನ ನಂಬರ್ ತಗೊಳ್ಳಿ, ಹಾಕ್ತೀನಿ ಅದನ್ನ. ಆಯ್ತಣ್ಣ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂತು ಈ ಹೋರಿ. ಸುಮ್ಮನೆ ಹೇಳೋದಲ್ಲ, ಯಾವುದೋ ಒಂದು ಹೋರಿನ ಬಕೆಟ್ ಹಿಡಿತಿದೀವಿ ಅದೆಲ್ಲ ಅಲ್ಲ. ಯಾವ ಹೋರಿ ಹೆಂಗೆ ಬರುತ್ತೆ ಅನ್ನೋದನ್ನ ನೋಡಿ ಒಬ್ಬೊಬ್ರು ಹೇಳ್ತಾರೆ, ಅದು ಎಂಥದ ಅವ್ರಿಗೆ ಶತ್ರುಗಳೇ ಆಗಿರಲಿ, ಹೋರಿ ಮಾತ್ರ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ. ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ ಎತ್ತು. ಒಂದು ಡೈಲಾಗ್ ಹೇಳಿ ಅಣ್ಣ ನೋಡೋಣ ಹೋರಿ ಬಗ್ಗೆ. ಪವರ್ ಸ್ಟಾರ್ ಬೇರೆ, ಅಪ್ಪು ಅಂತೀರಾ. ಪುನೀತ್ ರಾಜ್ಕುಮಾರ್ದ ಯಾವ್ದಾರ ಒಂದು ಡೈಲಾಗ್ ಇದ್ರೆ ಹೇಳಿ. ಹೆಸರು ಅದಕ್ಕೆ ತಕ್ಕನಂಗೆ ಇಟ್ಟಿದ್ದೀರಾ. ಕೆಟ್ಟರಿಗೂ ಒಳ್ಳೆಯದನ್ನ ಬಯಸೋಣ ಅಷ್ಟೇ. ಪವರ್ ಸ್ಟಾರ್ ಸಾಮ್ರಾಜ್ಯ. ಮತ್ತೆ ಅಭಿಮಾನಿಗೋಸ್ಕರ ಹಬ್ಬ ಮಾಡಾಕತ್ತೀವಿ, ಅಭಿಮಾನಿಗೋಸ್ಕರನೇ ಹಬ್ಬ ಮಾಡ್ತೀವಿ. ಅಪ್ಪು ಸರ್ ಏನು ಹೇಳ್ಕೊಟ್ರು ಅದನ್ನೇ ಹೇಳ್ತಿದ್ದಾರೆ. ಅದೇ ರೀತಿ ಹೆಸರು ಕೂಡ ಇಟ್ಟಿದ್ದಾರೆ. ಒಳ್ಳೆ ತುಂಬ ಹೋರಿಗಳು ತುಂಬ ಬಂದಿದ್ದಾವೆ ಆ್ಯಕ್ಚುಲಿ. ಇದು ಯಾವುದೋ ತುಂಬ ಚೆನ್ನಾಗಿದೆ. ಕೊಟ್ಬಿಡಿ ಅಣ್ಣ ಒಂದು ಸ್ಮೈಲ. ಇದು ಯಾವುದೋ ದೊಡ್ಡ ಎತ್ತು, ಚೆನ್ನಾಗಿದೆ, ದೊಡ್ಡ ರಾಸು ಅನಿಸುತ್ತೆ. ಯಾವ್ದಣ್ಣ ಹೋರಿ? ಕುಸ್ಕೂರು. ಕುಸ್ಕೂರಲ್ಲಿ ಅವಾಗೆಲ್ಲ ಫೇಮಸ್ ಹಬ್ಬ ದೀಪಾವಳಿ ಹಬ್ಬ. ಇರ್ಲಿ ಬಿಡಿ ಏನಾಗಲ್ಲ. ಹೆಸರೇನು ಇಟ್ಟಿದ್ದೀರಾ ಅವರಿಗೆ? ಕುಸ್ಕೂರ್ ಹೈ ಸ್ಪೀಡ್ ಕಿಂಗ್. ಆ್ಯಕ್ಷನ್ನ ಅಥವಾ ಸ್ಪೀಡು ಹೋರಿ? ಎರಡೂ ಐತೆ. ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತೆ. ಏನಾದರೂ ಒಂದು ಡೈಲಾಗ್ ಹೊಡಿತೀರಾ ಹೋರಿ ಬಗ್ಗೆ? ಹೊಡಿಯೋಗಣ ಡೈಲಾಗು. ಹೋರಿನ ಈ ಕಡೆಗೆ ತಿರುಗಬೇಕು, ಹಂಗೆ ಹೊಡಿಬೇಕು ಡೈಲಾಗು. ಹೊಡಿತೀರಾ? ಹಲೋ ಬಾರ.
ಹೊಡಿತೀರ ಅಣ್ಣ ಡೈಲಾಗ್ ನೀವು? ಮಲ್ಲಿಗೆ ಹೂ ಏನೋ ಕಟ್ತಿದ್ದಾರೆ ಎತ್ತಿಗೆ. ಯಾವ್ದಣ್ಣ ಹೋರಿ? ಯಾವ್ದು ಹೇಳಿ? ಕಾವಲಿ ಸಾಮ್ರಾಟ್. ಮಾತಾಡ್ತೀರಾ? ಅದಕ್ಕೆ ಬೇಜಾರಾಕತ್ತಿಂತ ಸಿಂಗಾರ ಮಾಡಿಲ್ಲ. ಯಾರು ಹಿಡ್ಕೊಂಡಿರ್ತಾರ ಅವರೇ ಓನರು. ನೀನ್ ಡೈಲಾಗ್ ಹೊಡಿಬೇಕು. ನೀನೇನು ಹೂ ಕಟ್ಟಕತ್ತಿ, ನಾನು ಹೆಂಗೆ ಹೇಳ್ಕೊಡಕ್ಕಾಗುತ್ತೆ? ಅದೇ ಡೈಲಾಗ್ ಹೋರಿ ಬಗ್ಗೆ ಹೊಡಿಬೇಕು. ಖರ್ಚು ಮಾಡೋ ಹುಡುಗಿಯರಿಗೆ ಬದಲು ಖುಷಿ ಕೊಡೋ ಹೋರಿ ಬಗ್ಗೆ ಡೈಲಾಗ್ ಹೊಡಿಬೇಕು. ಹುಡುಗಿಯರಿ ಪಡಿಗೆರಿ ಖರ್ಚು ಮಾಡಲ್ಲಪ್ಪ ನಾವು ಬೀಫ್ ಹಾಕ್ಬೇಕಾಗತ್ತೆ ಅವಕ್ಕೆ. ಅಲ್ಲ ನೀನು ಆಕ್ಷನ್ ಮಾಡೋ ಹೋರಿ ಕಟ್ಬಿಟ್ಟು ಒಂದು ಡೈಲಾಗ್ ಹೊಡಿಬೇಕಪ್ಪ. ಎಲ್ಲರೂ ಒಳ್ಳೆ ಹುಮ್ಮಸ್ಸಲ್ಲಿದ್ದಾರೆ. ಹೊಡಿಯೋಣ. ನೀನು ಹೊಡಿತೀಯಣ್ಣ, ನೀನು ಡೈಲಾಗ್ ಹೊಡಿ ನೀನು. ಏನು ಅಂತ ನನ್ ಕೇಳ್ಬೇಡ. ನಿನ್ ಓರಿ ನೋಡಿದ್ರೆ ನಿನಗೆ ಏನ್ ಅನ್ಸುತ್ತೆ? ನಿನ್ ಇದು ಇಟ್ಕೊಳ್ಳಿ. ಅಲ್ಲ ನೀವು ಮೈಕ್ ನೀವು ಹೇಳಿದ್ ಕೇಳ್ಬೇಕಲ್ಲ. ನೀವು ಹೊಡೀರಿ ಡೈಲಾಗ್ ನೋಡೋಣ. ನಿಮ್ಮ ಓರಿ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಕ್ವಶನ್ ಅಲ್ಲ. ಈಗ ಯಾವ್ದು ಹೋರಿ? ಕೌಲಿ. ಸ್ಪೀಡಾ ಅಥವಾ ಆಕ್ಷನ್ ಅಥವಾ ಹೆಂಗೆ? ಆಕ್ಷನ್. ದಾರಿ ಎಲ್ಲ ತೋರಿಸಿದ್ರಿ. ಹೊರಗಡೆ ಎಲ್ಲ ಹೆಂಗ್ ಸಿಗುತ್ತೆ ಹೋರಿ? ನಾರ್ಮಲ್ ಸಿಗುತ್ತಾ ಅಥವಾ ತಲೆ ಕೆಡ್ಸುತ್ತಾ? ಹಿಂಗೆ ತಲೆ ಕೆಡ್ಸತಣ ಸಿಕ್ಕಾಗ ಒಂದೊಂದು ಒಗಿತತೆ. ಒಗದ್ರು ಪಾಡಲ್ಲ. ಅವಾಗ ಗೊತ್ತಾಗತ್ ನಮಗೆ, ಒಗಿತತ್ತಲೆ ಮರೆ ಇನ್ನೊಂದ್ಸತಿ ಹೋಗ್ಬಾರ್ದು ಅಂತ. ಒಗಿತತ್ತಲ್ಲ ಈಗ. ನೀನೇ ಹೊಡಿತೀಯ ಡೈಲಾಗ್? ಒಗದತಿ ಅಂತ ಹೇಳ್ತಿದ್ದೀರಾ? ಒಂದು ಡೈಲಾಗ್ ಹೊಡೆದ್ರೆ ತುಂಬಾ ಚೆನ್ನಾಗಿರ್ತಾಣ. ನಾನು ಯಾರನ್ನೂ ಇದುವರೆಗೂ ಇಷ್ಟು ಜುಲ್ಮಿ ಮಾಡಿಲ್ಲ. ನೀವು ಹೊಡಿಲೇಬೇಕು. ಆ ಹೋರಿ ನೋಡಿದ್ರೆ ನಂಗೆ ಅನಿಸ್ತಾ ಇತ್ತು ನನಗೆ ನೀವು ಹೊಡಿಬೇಕು ಒಂದು ಡೈಲಾಗ್. ಈಗ ಫಿಲಮ್ ನೋಡ್ತಿರಲ್ಲ ಭಾಳ, ಡಿ ಬಾಸ್ ನೋಡ್ಸಿರಿ ಏನ್ ಅನ್ಸುತ್ತೆ? ದೇವ್ರ ಬಗ್ಗೆ ಒಂದು ಡೈಲಾಗ್ ಹೊಡಿರಿ ನೋಡೋಣ. ಈಗ ನಿಮ್ಮ ಹೋರಿನೂ ಅದೇ ತಾನೇ ನಿಮ್ಗೆ. ಈಗ ಒಂದು ಡೈಲಾಗ್ ಹೊಡಿರಿ ನೋಡೋಣ. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ನಾನು ನನ್ ಕೇಳಿದ್ರೆ ಏನಾರ ಒಂದು ಹೇಳ್ಕೊಡ ನೀನು. ಎಲ್ಲ ಟಿ ಶರ್ಟ್ ಇಲ್ಲ ಹಾಕೊಂಬಂದಲ್ಲ. ಆ ಟಿ ಶರ್ಟ್ ಇಂದ ಏನ್ ಹಾಕ್ಸಿರ ಅದನ್ನೇ ಹೇಳಿ ಅತ್ತ ಹೋಗಿ. ಹೆಸರು ಹೇಳ್ಬೇಡಿ ಈಗ. ಟಿ ಶರ್ಟ್ ಹಿಂದೆ ಅಂತ ನೋಡಿ ಅಣ್ಣ ಹೇಳ್ತಾರೆ. ಇಲ್ಲ ಅವ್ರ ಕೈಯಲ್ಲಿ ಮೈ ಕೊಡಿ, ಅವ್ರು ಚೆನ್ನಾಗಿ ಹೇಳ್ತಾರೆ. ಹೇಳ್ಬೋಣ ನೀನ ಚಕಡಿ ಬಾರು. ನಾವ್ ಯೂಟ್ಯೂಬಿಗೆ ಹೋಗೋದ. ನಾವು ಓರಿ ಮಾತ್ರ ಬಿಗ ಹಿಡ್ಕ. ನೀನು ನಿನ್ನ ನಂಬಿಕೆ ನಿಂತ ನಾನು ಹೇಳಿ ಅಣ್ಣ. ನಿಮ್ಮ ಹೆಸರು? ಪ್ರಮೋದ್ ಅಣ್ಣ. ಪ್ರಮೋದ್. ಈ ಹೋರಿ ಅಭಿಮಾನಿ ಅಂತಿವ್ರು. ಒಂದು ಡೈಲಾಗ್ ಹೇಳ್ತಾರೆ. ಎಲ್ಲ ಹೇಳ್ತಾರೆ. ಈಗ ಡೈಲಾಗು ಹೇಳಿ ಅಣ್ಣ. ಸಲಾಮ್ ಮಾಡಿಯೋ ಸೀನ್ ಇಲ್ಲ ಡಾರ್ಲಿಂಗ್, ಸೋತ್ರು ಗೆದ್ರು ಗತ್ತಲ್ಲೇ ಇರ್ತೇವೆ, ಕೌಲಿ ಸಾಮ್ರಾಟ್. ನೋಡೋಣ. ಥ್ಯಾಂಕ್ಸ್. ಇಷ್ಟು ಲೈನಲ್ಲಿ ನೀವು ಒಬ್ಬರೇ ಹೇಳಿದ್ದು ಡೈಲಾಗ್. ಚೆನ್ನಾಗಾಗ್ಲಿ ಹಬ್ಬ. ಏನು ಹೇಳಿ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಇವು ಕೈ ಹಿಡಿತಾವೆ, ಅವ್ರು ಕೈ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಸರಿನಾ ಬರೋಣ? ಹೇಳ್ಬಿಡೋಣ. ಅದನ್ನೇ ಡೈಲಾಗ್ ಹೊಡ್ಬಿಡು. ಅದೇ ಹೇಳು ಅದೇ ಹೇಳು ಅದೇ ಡೈಲಾಗ್ ಹೇಳು ಅದೇ ಡೈಲಾಗ್ ಹುಡುಗಿಯರ್ ನೋಡಕ್ ಹೋಗಾರ. ನಾವ್ ಹಂಗಲ್ಲ, ಹೊರಿ ಹಗ್ಗ ಹಿಡದು ಹೇಳೋಣ. ನಿಮ್ ಪರವಾಗಿಲ್ಲ. ಕೈ ಹಿಡ್ದಂಗಲ್ಲ ಅಣ್ಣ, ಹೊರಿ ಹಗ್ಗ ಕೈ ಹಿಡಿಯೋದು. ಹುಡುಗಿಯರು ಯಾವತ್ತಿದ್ರು ಕೈ ಕೊಟ್ಟೋಗಾರ. ಇದೇನ ನಮ್ ಕೇಟ್ ಮೇಸಿದವ್ರು ಯಾವತ್ತೂ ಕೈ ಕೊಡಲ್ಲ. ಇಷ್ಟೇ ನೋಡಿ, ಡೈಲಾಗ್ ಬರುತ್ತೆ, ಹೇಳ್ಬೇಕಷ್ಟೇ. ಸರಿನಾ? ಥ್ಯಾಂಕ್ಸ್. ತಂಡ ಸಂಡ. ಓಕೆ ಓಕೆ. ಇನ್ನು ಸ್ಪೀಡಾ ಹೆಂಗೆ ಹೋರಿ? ಸ್ಪೀಡಾ ಆಕ್ಷನ್ ಅಥವಾ ಹೆಂಗೆ? ಈ ಕಡೆ ನೋಡಿ, ನಾಚ್ಕೋಬೇಡಿ. ಹೋರಿ ಇದೊಂಥರ ಇಷ್ಟು ಬೇಡ, ಹಿಂಗೆ ಇಟ್ಕೊಳ್ಳಿ ಸಾಕು. ಕೇಳಿ ಯಾವ್ದಣ್ಣ ಎತ್ತು? ಮಳ್ಳದ ಸುನಾಮಿ. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಇಲ್ಲಿಂದ 40 ಕಿಲೋಮೀಟರ್. 40 ಕಿಲೋಮೀಟರ್. ಬೆಳಗ್ಗೆ ದಾರಿ ಎಲ್ಲ ತೋರಿಸಿದ್ರಾ? ಬೆಳಗ್ಗೆ ದಾರಿ ಎಲ್ಲ ತೋರಿಸಾಗಿದೆ. ಹೆಂಗೆ ಹೋರಿ? ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ಆಕ್ಷನ್ ಅಥವಾ ಸ್ಪೀಡ್ ಹೋಗುತ್ತೆ. ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತಾ? ಸಿಗುತ್ತೆ. ಹೋರಿ ಬಗ್ಗೆ ತುಂಬಾ ಅಭಿಮಾನ ಇದೆ. ಫುಲ್ಲು. ಏನ್ ಹೇಳಕ್ ಇಷ್ಟಪಡ್ತೀರಾ ಹೋರಿ ಬಗ್ಗೆ? ಹೇಳಕ್ಕಂದ್ರೆ
ಇಷ್ಟಪಡ್ತೀವಿ. ಹೇಳಿ, ಯಾರಾದ್ರೂ ಏನು ಪರವಾಗಿಲ್ಲ, ಅದ್ರಲ್ಲೇನಿಲ್ಲ. ಚೆನ್ನಾಗಿ ಹಬ್ಬ ಮಾಡುತ್ತೆ. ಹಬ್ಬ ಅಂದ್ರೆ ಬಹಳ ಖುಷಿ ನಮಗೆ. ಹಬ್ಬ ಮಾಡ್ಬೇಕು ಅನ್ಸುತ್ತೆ. ಈಗ ಎಷ್ಟನೇ ಹಬ್ಬ ಇದು ಆಗ್ತಿರೋದು? ಹೊರಗಡೆ ಎಲ್ಲ ಹಾಕಿದ್ದೀರಾ? ತುಂಬಾ ನಿಯತ್ತಿನ ಹಬ್ಬ ಮಾಡಿದೆ, ತುಂಬಾ ಕಡೆ ಎಲ್ಲ ಹಬ್ಬ ಮಾಡಿದೆ. ಬಾರಿ ನಿಯತ್ತಿಂದ ಹಬ್ಬ ಮಾಡಿದೀವಿ. ಇದೀಗ ಎಂಟನೇ ಹಬ್ಬ. ಪ್ರೈಸ್ ಎಲ್ಲ ಹೊಡೆದಿದ್ಯಾ? ತುಂಬಾ ಪ್ರೈಸ್ ಹೊಡೆದಿದೆ. ತುಂಬಾ ಪ್ರೈಸ್ ಹೊಡೆದಿದೆ. ಯಾವ್ದು ಹೈಯೆಸ್ಟ್ ಅಂತ ಅಂದ್ರೆ ಯಾವ್ದು ತುಂಬಾ ಫ್ರಿಡ್ಜ್ ಹೊಡೆದಿದ್ಯಾ? ಈಗ ಬೆಳಗ್ಗೆ ಎಷ್ಟು ಗಂಟೆಯಿಂದ ಇಟ್ಕೊಂಡಿದ್ರಿ? ಬೆಳಿಗ್ಗೆ ನಾವು ಮನೆಯಿಂದ ಹೊರಟುವಾಗ 1 ಗಂಟೆ ಮನೆ ಬಿಟ್ಟಿತ್ತು. ಇಲ್ಲಿ ಬರುವಾಗ 4 ಗಂಟೆ ಆಗಿತ್ತು. 5:30 ದಾರಿ ತೋರಿಸಿದ್ವಿ. ಈಗ ರೆಡಿ ಮಾಡಿ ಇಲ್ಲಿ ಇನ್ನೂ 1-2-3 ಅವರ್ ಬೇಕೀಗ ಅಲ್ಲಿಗೆ ಹೋಗಕ್ಕೆ. 2-3 ಅವರ್. ತಿಂಡಿ ಎಲ್ಲ ತಿಂದ್ರ? ಇಲ್ಲೋ ಹೊತ್ತ ತಿಂಡಿ ಆಗಿಲ್ಲ, ತಿನ್ಬೇಕು. ಆಕ್ಚುಲಿ ಹೋರಿ ಹಬ್ಬ ಅಂದ್ರೆ ನಮ್ಮ ಜನಗಳಿಗೆ ಒಂದು ಕಾಲದಲ್ಲಿ ಈ ಹೋರಿ ಹಬ್ಬ ಅನ್ನೋದನ್ನ ಬ್ಯಾನ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ರು. ಕೈಲಾಗ್ದವ್ರು ತುಂಬ ಮಾತಾಡ್ತಾರೆ. ಇವತ್ತಿನ ದಿನ ನೀವು ಇಲ್ಲಿ ಜನಗಳನ್ನ ಅಥವಾ ಹೋರಿಗಳನ್ನ ಇಷ್ಟು ನೋಡ್ತಿದ್ದೀರಾ ಅಂದರೆ ಇವತ್ತಿಷ್ಟು ದನಗಳು ಇಲ್ಲಿ ಉಳಿದಿದ್ದಾವೆ ಅನ್ನೋ ಕಾರಣನೇ ಈ ದೀಪಾವಳಿ ಹಬ್ಬ. ಇದನ್ನು ಆದಷ್ಟು ಉಳಿಸಿ ಬೆಳೆಸಿ ಕೈಲಾಗದೇ ಇರೋರು ತುಂಬ ಮಾತಾಡ್ತಾರೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಅಂದ್ರೆ ನಿಮ್ದೊಂಥರ ಪಾಡು, ಪಾಳಿ ಹಚ್ಕೊಂಡೆ ಸಿಂಗಾರ ಮಾಡ್ತಿದ್ದೀರಾ. ಯಾವ್ರು ದೋರಿ? ಮಾತಾಡಿ ಜಸ್ಟ್. ಗಾಮ. ಓ, ನಮ್ಮ ಪಕ್ಕದೂರು. ನಾವು ಚುರ್ಚಿಗುಂಡಿಯವರು. ಚುರ್ಚಿಗುಂಡಿ. ಅಲ್ಲಿಂದ ಏನು ಕ್ಯಾಂಟ್ರಲ್ಲಿ ಹೇಳ್ಕೊಂಡ್ ಬಂದಿರೋದಾ? ಇಲ್ಲ ಅಣ್ಣ, ಆಟೋ. ಅದೇ ಕ್ಯಾಂಟ್ರಲ್ಲಿ ಹೇಳ್ಕೊಂಡಿರೋದಂತ. ಅಲ್ಲ ಅಣ್ಣ, ಕ್ಯಾಂಟ್ರ್ ಅಂತ. ಹೆಂಗೆ ಹೋರಿ? ಸ್ಪೀಡಾ ಅಥವಾ ಆಕ್ಷನ್? ಎರಡು ಕಡೆ ಅಂದ್ರೆ ಸೆಂಟ್ರ್ ಹೋಗುತ್ತೆ, 2 ಸೈಡ್ ಆಕ್ಷನ್ ಹೋಗುತ್ತೆ. ಬೇರೆ ಕಡೆ ಎಲ್ಲ ಹಾಕಿದ್ದೀರಾ ಹಬ್ಬಕ್ಕೆ? ಆಡೋರ್ ಹಬ್ಬ ಮಾಡಿದೆ. ಪ್ರೈಸ್ ಎಲ್ಲ ಹೊಡೆದಿದೆ? ಪ್ರೈಸ್ ಹೊಡೆದಿದೆ ಗಾಡಿ. ಮೊನ್ನೆ ಭದ್ರಾಪುರ ಹಬ್ಬ ಬೇರೆ ಮಾಡಿದೆ. ಭದ್ರಾಪುರ. ಓಕೆ. ಅಲ್ಲೇ ಹತ್ರ ಅಲ್ಲ? ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಿದ್ದೀರಾ? ನಾವಣ್ಣ ರಾತ್ರಿ 1 ಗಂಟೆ ಬಂದವ್ರು. 1 ಗಂಟೆ ಬಂದವರು. ಸರಿ. ಅಂದ್ರೆ ನಿಮ್ದು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಎಲ್ಲರೂ ಸಿಂಗಾರ ಮಾಡ್ಕೊಂಬಂದು ನಿಲ್ಸವ್ರೆ, ನೀವು ಇಲ್ಲೇ ಸಿಂಗಾರ ಮಾಡ್ತಿದ್ದೀರಾ? ಹ್ಞೂ ಅಣ್ಣ, ಯಾಕೆಂದ್ರೆ ಡಿಫ್ರೆಂಟ್ ಆ ಕಡೆಯಿಂದ ಬಿಟ್ಬಿಡಿ. ಸುಮ್ಮನೆ ಅಂದೆ ತಮಾಷೆಗೆ. ನೀವು ಈಸೂರವ್ರಲ್ವಾ? ನೋಡಿದೀನಿ ನಿಮ್ನ. ಗಾಮ್ದವ್ರಾ? ಅದೇ ನೋಡಿದೀನಿ. ಮಗುಗಳು ಸ್ವಲ್ಪ ನೆನಪಿದಾವೆ. ತುಂಬಾ ಖುಷಿಲಿದ್ದಾರೆ ಎಲ್ಲ ಹುಡುಗರು. ಆ ಖುಷಿ ಕೊನೆವರೆಗೂ ಹಂಗೆ ಇರಲಿ ಅಂತ ಅನ್ಕೋತೀನಿ ಅಷ್ಟೇ. ಥ್ಯಾಂಕ್ಸ್. ನಂಬರ್ ಪ್ಲೇಟ್ ಎಲ್ಲ ಇಟ್ಕೊಂಡು ಜನ ಎಲ್ಲ ಸುತ್ತರಿತವ್ರೆ. ತಡೆಯೋಣ, ಕಾಣಿಸ್ತಾ ಇಲ್ಲ. ಆ ಕಡೆಗೆ ಬರಕ್ಕೆ ಹೆದರಿಕೆ ಆಗತ್ತೆ ನನಗೆ. ಯಾವ್ದು ದೋರಿ? ಇಟ್ಕೊಳ್ಳಿ. ಯಾರಾದ್ರೂ ಒಬ್ರು ಮಾತಾಡ್ರಿ. ಮಾತಾಡಕ್ಕೂ ನಾಚ್ಕೊಂತಿರಲ್ಲ ಅಣ್ಣ ನೀವು. ಸ್ವಲ್ಪ ಹೋರಿ ಕೊಂಡಿಸ್ರಿ. ಯಾವ್ದು ದೋರಿ? ಇದು ಗುಡ್ದಸಳ್ಳಿ ಅಂತೇಳಿ. ಗುಡ್ದೋಸಳ್ಳಿ. ಎಷ್ಟು ಗಂಟೆಗೆ ಬಂದಿರೋದು? 2 ಗಂಟೆಗೆ ಬಂದಿದ್ದೇವೆ. 2 ಗಂಟೆಗೆ ಬಂದಿರಾ? ದಾರಿ ಎಲ್ಲ ತೋರಿಸಿದ್ರಾ? ದಾರಿ ಎಲ್ಲ ತೋರಿಸಿ ಫಸ್ಟ್ ರೌಂಡಿಗೆ ಕಾಯ್ತಿದ್ದೀರಾ? ಕಾಯ್ತಾ ಇದ್ದೇವೆ. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ? ಇಲ್ಲೇ ಪಕ್ಕದೂರಣ್ಣ, ಭಾಳ ದೂರ. ಅಂದ್ರೆ ನಡ್ಸ್ಕೊಂಡೆ ಕರ್ಕೊಂಡ್ ಬಂದಿದ್ದೀರಾ? ನಡ್ಸ್ಕೊಂಡ ಕರ್ಕೊಂಡ್ ಬಂದಿದ್ದೇವೆ. ತಿಂಡಿ ಎಲ್ಲ ತಿಂದ್ರ ಇಲ್ಲ? ತಿಂಡಿ ಎಲ್ಲ ಆಗ್ತಿದೆ ಈಗ ಆಗ್ತಿದೆ ಅಣ್ಣ. ಯಾಕಂದ್ರೆ ಅಲ್ಲಿ ಓದ್ಕೆ 11ರಿಂದ 12 ಆಗುತ್ತೆ. ಈಗ ತಿಂಡಿ ಆಗ್ತಿದೆ ಅಣ್ಣ. ಮತ್ತೆ ಹೋರಿ ಬಗ್ಗೆ ಏನನ್ಸುತ್ತೆ? ಹೊರಗಡೆ ಎಲ್ಲ ಕರೆಕ್ಟಾಗಿ ಸಿಗುತ್ತಾ? ಸಿಗುತ್ತೆ ಅಣ್ಣ. ಆಕ್ಷನ್ ಸ್ಪೀಡಾ ಹೆಂಗೆ? ಆಕ್ಷನ್ ಅಣ್ಣ. ಆಕ್ಷನ್ ಆ ಕಡೆ ಈ ಕಡೆ ಹೋಗಿತ್ತೆ. ಏನಾದ್ರೂ ಒಂದು ಹೋರಿ ಬಗ್ಗೆ ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಯಾರು ಹೇಳ್ತೀರಾ? ಡೈಲಾಗ್ ಹೇಳ್ತೀರಾ ಡೈಲಾಗ? ನೀವ್ ಬಂದದ್ ನೋಡಿ ಹಂಗೆ ಆತ. ತೊಳಿ ಮಾತಾಡಿ. ಹಾ, ಹೇಳಿ ಅಣ್ಣ ನೋಡೋಣ. ನಿಮ್ಮ ಊರಿ ಬಗ್ಗೆ, ನಿಮ್ಮ ಊರಿ ಹೆಸರು ಹೇಳಿ, ಯಾವ ಊರಿಂದ ಅಂತ ಹೇಳಿ. ಅಣ್ಣ ಊರಿ ಹೆಸರು ಆಕ್ಷನ್ ಸ್ಟಾರ್, ಗುಡ್ಡದ ಹೊಸಳ್ಳಿ. ಮತ್ತೆ ಏನ ಡೈಲಾಗ್ ಹೇಳ್ಬೇಕಾ? ಒಂದು ಡೈಲಾಗ್ ಹೇಳಿ ನೋಡೋಣ ಊರಿ ಬಗ್ಗೆ. ಆಕ್ಷನ್ ಸ್ಟಾರ್ ಗೊತ್ತು, ಇಡೀ ಊರಿಗೆ ಗೊತ್ತ. ಆ ಕಡ್ದಾಗ ಎದ್ರಿ ಬಂದ್ ಸಿಕ್ಕಿ ತಮ್ಮ ನಿನ್ ಹೆಣ ಬಿತ್ತ. ನೋಡೋಣ, ಭಾಳ ಹುರುಪ್ನಾಗಿದ್ದಾರೆ ಎಲ್ಲ ಹುಡುಗರು. ಅದೇ ರೀತಿ ಆಗಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಆ ಕಡೆಯವರು ನೋಡ್ತವ್ರ ಅಣ್ಣ. ಯಾವ್ದಣ್ಣ ಹೋರಿ? ದೊಡ್ಡ ಹೋರಿ ಚೆನ್ನಾಗೈತೆ. ಇದು ರಿಪ್ಪನ್ಪೇಟೆ ಹತ್ರ ಮದಾಪುರ ಅಂತ. ಇದು ರಿಪ್ಪನ್ಪೇಟೆ ಹತ್ರ. ಅಲ್ಲಿಂದ ಏನು ಆಟೋದಲ್ಲೇ ಏರ್ಕೊಂಡ್ ಬಂದಿದ್ರ? ಎಷ್ಟು ಗಂಟೆಗೆ ಬಂದಿರೋದು? ಬೆಳಗ್ಗೆ ದಾರಿ ಎಲ್ಲ ತೋರಿಸಿದ್ರಾ? ಹೆಂಗಣ್ಣ ಹೋರಿ? MK ಡಾನ್ ಆಕ್ಷನ್ ಸ್ಪೀಡ್ ಇದೆ. ಆಕ್ಷನ್ ಸ್ಪೀಡ್ 2 ಇದೆ. ಹೊರಗಡೆ ಎಲ್ಲ ಕರೆಕ್ಟಾಗಿ ಸಿಗುತ್ತಾ ಅಥವಾ ಹೇಗೆ? ಸಿಗುತ್ತೆ. ಹೋರಿ ಬಗ್ಗೆ ಅಭಿಮಾನ ಅಂತೂ ಇದೆ, ತುಂಬಾ ಇದೆ. ಒಂದು ಡೈಲಾಗ್ ಹೇಳಿ ನೋಡೋಣ. ಅಣ್ಣ ತೆಗಿತೀಯಣ್ಣ ನೀನು? ಯೂಟ್ಯೂಬ್ ಹೇಳೋದ ಡೈಲಾಗು? ನಮ್ಮೂರಿ MK ಡಾನ್ ಹಿಡಿದೋನು
ಗಾನು ಚೆನ್ನಾಗಾಗ್ಲಿ ಹಬ್ಬ. ನೀನು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ದೀನಿ ನಾನು, ಹಂಗಾಗಿ ಮಾತಾಡ್ಲೇಬೇಕು ನೀವು. ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲ ತುಂಬ ವೈರಲ್ ಆಗಿದೆ ಹೋರಿ, ಇದು ಯುವರತ್ನ ಅಲ್ವಾ, ತುಂಬ ವೈರಲ್ ಆಗಿದೆ, ಅದಕ್ಕೆ ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ. ತಗೊಳ್ಳಿ ತುಂಬ ಹೋರಿಗಳು ಇದೇ ರೀತಿ ಬಂದಿದ್ದಾವೆ. ಇನ್ನು ಅಕ್ಷಿ ತುಂಬ ಮುಂದಿದೆ. ನೋಡು ಹೂವಿನ ಹಣ್ಣು ಇಲ್ಲೇ ಇದೆ. ಇದೊಂಥರ ಹೆಂಗೆ ಇದೆ ಅಂದರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಅದೇ ರೀತಿ ನೀವು ಹಾಗೆ ಕರ್ಕೊಂಬಂದ್ರೆ ಇಲ್ಲಿ ಹೂವಿನ ಅಲಂಕಾರ ಮಾಡ್ಬೋದು. ಬಟ್ ಏನು ಅಂದರೆ ಇಲ್ಲಿ ದುಡ್ಡು ಕೊಡ್ಬೇಕಷ್ಟೇ. ಯಾವ್ದು ಹೋರಿ? ಶಿವಮೊಗ್ಗದ ಹತ್ರ ಸೂಲೂರು. ಓಕೆ, ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು 50 ಕಿಲೋಮೀಟರ್ ಮೇಲೆ 80 ಕಿಲೋಮೀಟರ್ ಆಗತ್ತೆ. ಓಕೆ ಓಕೆ ಓಕೆ. ಹೋರಿ ಹೆಂಗೆ ಒಳಗಡೆ ಆಕ್ಷನ್ ಅಥವಾ ಸ್ಪೀಡ್? ಹೋರಿ ಹೆಸರು ಸೂಗೂರು ಆದಿಶೇಷ ಅಂತ. ಆದಿಶೇಷ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? ನೈಟೇ ಬಂದಿದ್ದೇವಣ. ಅದು ಎಷ್ಟು ಗಂಟೆಗೆ ಬಂದಿದ್ರಿ? 12 ಗಂಟೆ. 12 ಗಂಟೆ. ದಾರಿ ಎಲ್ಲ ತೋರಿಸಿದ್ರಾ? ಎಲ್ಲ ನೀವು ಊಟ ಮಾಡಿದ್ರ? ಫಸ್ಟ್ ತಿಂಡಿ ತಿಂದ್ರಾ? ತಿಂಡಿ ತಿಂದಿಲ್ಲ, ಈಗ ಹೋಗ್ಬೇಕಣ್ಣ. ತುಂಬಾ ಜನ ಹೋರಿ ಬಗ್ಗೆ ಹೇಗೆ ಅಭಿಮಾನ ಇರುತ್ತೆ ಅಂದರೆ ಅವರು ಇನ್ನೂ ಯಾರು ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಅಷ್ಟೇ, ಯಾರು ಇನ್ನೂ ತಿಂಡಿ ತಿಂದಿಲ್ಲ. ಎತ್ತು ಒಂದ್ಸಲ ಹೋಗಿ ಬಂದಮೇಲೆ ಏನೋ ಒಂಥರ ಅವ್ರಿಗೂ ಸಮಾಧಾನ ಇರುತ್ತೆ. ನೋಡ್ಬೋದು, ಇನ್ನೂ ಕಾಣಿಸ್ತಾ ಇಲ್ಲ. ಇನ್ನೂ ಸ್ವಲ್ಪ ಮುಂದೋದ್ರೆ ಇದು ನನಗೆ ಕೊಡ್ಬೋದು ಅಂತ ಹೋಗ್ತಿಲ್ಲ ಅಷ್ಟೇ. ನೋಡ್ಬೋದು, ಇನ್ನೂ ಅಕ್ಷಿ ನಮಗೆ ಇನ್ನೂ ಕಾಣ್ತಾ ಇಲ್ಲ, ಇನ್ನೂ ಎಲ್ಲಿದೆಯೋ ಗೊತ್ತಿಲ್ಲ. ಬಟ್ ತುಂಬ ಎತ್ತುಗಳಂತೂ ಸೇರಿದಾವೆ. ಅಣ್ಣ ಯಾವ್ದು ದೋರಿ? ಯಾವ್ದು ಹೇಳಿ? ಕಣಸೋಗಿ ಚಿನ್ನ ಅಂತ. ಯಾವ ತಾಲೂಕು ಬರುತ್ತೆ? ಶಿಕಾರಿಪುರ ತಾಲೂಕಿಗೆ ಬರುತ್ತೆ. ನಮಗೆ ಗೊತ್ತಿಲ್ಲ ಶಿಕಾರಿಪುರ. ನಮ್ದು ಶಿಕಾರಿಪುರನೇ. ಏನು ಹೇಳಿ? ನಮ್ಗಿದ್ದೀರಾ? ನೋಡೋಣ, ಗೊತ್ತಾಗಲ್ಲ, ತುಂಬ ಜನ ಇದ್ದಾರಲ್ಲ. ಯಾವ ಕಣಸೋಗಿ ಅಂದ್ರಲ್ವಾ? ಹೋರಿ ಹೆಂಗಣ ಹೊರಗಡೆ ಎಲ್ಲ? ಹೊರಗಡೆ ಎಲ್ಲ ಸಿಗುತ್ತೆ. ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತಾ? ಒಳಗಡೆ ಸ್ಪೀಡ್ ಅಥವಾ ಆಕ್ಷನ್? ಏನು ಹೇಳಕ್ ಇಷ್ಟಪಡ್ತೀರಾ ಹೋರಿ ಬಗ್ಗೆ? ಹೇಳಿ, ಹೋರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆಂದ್ರೆ ಅದ್ರ ಜೊತೆನೆ ಈಗ ಅದಕ್ಕೆ ಅಂತಾನೆ ಒಂದು ಸಮಯ ಕೊಟ್ಟಿರ್ತೀರಾ, ಅದಕ್ಕೆ ಬೇರೆ ತಾಲೀಮ್ ಕೊಟ್ಟಿರ್ತೀರಾ. ಈಗ ಒಂಥರ ಮನೆ ಮಗನ್ ತರ ಸಾಕ್ತಾ ಇರ್ತೀರಾ. ಮನೆ ಮಗನಿಗಿಂತಲೇ ಹೆಚ್ಚಾಗಿ ಹೆಚ್ಚಿನ ನಮ್ಮ ಮಕ್ಕಳಿಗಿಂತಲೇ ಹೆಚ್ಚಿನ ಪ್ರೀತಿಯಿಂದ ಅದನ್ನ ಸಾಕಿದವನ ನಾವು. ಅಷ್ಟೊಂದಕ್ಕೆ ಪ್ರೀತಿ ಕಾಳಜಿ, ಅದೇ ತರ ನಂಬಿಕೆನೂ ಉಳಿಸ್ಕೊಂಡು ಬಂದಿದೆ. ನಂಬಿಕೆನೂ ಇದೆ ನಮ್ಮ ಊರಿ ಮೇಲೆ. ಅಷ್ಟೇ ವಿಶ್ವಾಸದಲ್ಲಿದೆ. ಅದೇ ಖುಷಿ ಆಗುತ್ತೆ. ಆಕ್ಚುಲಿ ಒಂದು ಕಾಲದಲ್ಲಿ ಇತ್ತು, ದನಗಳನ್ನೆಲ್ಲ ಒಂಥರ ದೀಪಾವಳಿ ಬ್ಯಾನ್ ಮಾಡಬೇಕು. ಪದೇ ಪದೇ ಹೇಳ್ತಿದ್ದೀನಿ, ದೀಪಾವಳಿಗಳನ್ನ ಬ್ಯಾನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ದೀಪಾವಳಿ ಹಬ್ಬ ಏನಾದರೂ ಬ್ಯಾನ್ ಆಗಿದ್ರೆ ಇವತ್ತು ನೀವೇನು ಇಲ್ಲಿ ನೋಡ್ತಿದ್ದೀರಾ ಎತ್ತುಗಳು, ಯಾವ ಎತ್ತುಗಳು ಇಲ್ಲಿ ಇರ್ತಿರ್ಲಿಲ್ಲ. ಒಂದು ಎತ್ತುಗಳು ಇರ್ತಿರ್ಲಿಲ್ಲ, ಜನಕ್ಕೆ ಆ ಕ್ರೇಜ್ ಇರ್ತಿರ್ಲಿಲ್ಲ. ಜನಪದ ಕ್ರೀಡೆ ಅನ್ನೋದು ಇರ್ತಿರ್ಲಿಲ್ಲ. ಇಲ್ಲಿ ಹಾನಿಗಳು ಆಗ್ತವೆ, ಏಕೆಂದ್ರೆ ಒಂದು ಒಳ್ಳೇದು ಅಂದ್ರೆ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಅದನ್ನ ನಾವು ಹೇಗೆ ನೋಡ್ಕೊಂಡು ಹೋಗ್ಬೇಕು ಅದು ಮುಖ್ಯ ಆಗಿರುತ್ತೆ. ಥ್ಯಾಂಕ್ಸ್. ಆಗ್ಲಿ, ಪ್ರೈಸ್ ಹೊಡೆಯಂಗೆ ಆಗ್ಲಿ. ಫುಲ್ ಹಳದಿದೆ ಗಾಡಿ. ತೊಂದರೆ ಆಗ್ತಿದ್ಯಾ? ಇದು ಒಂಥರ ಚೆನ್ನಾಗಿದೆ ಎತ್ತು ನೋಡಿ. ಯಾವ್ದಣ್ಣ ಅವತ್ತು ಎತ್ತು? ಕೊರಟಿಗೆರೆ. ಡೈಲಾಗ್ ಹೊಡಿಬೇಕಣ್ಣ, ದಿಮ್ನ ಹಿಡ್ಕಡ್ರಿ. ಡೈಲಾಗ್ ಹೊಡಿಬೇಕು ನೀನು. ಬಂದೆ ಹೋರಿ ಬಗ್ಗೆ ಡೈಲಾಗ್ ಹೊಡಿಬೇಕು. ಯಾವ್ದು ಹೋರಿ ಅಂತ ಹೇಳಿ, ಹೋರಿ ಹೆಸರು ಏನು ಅಂತ ಹೇಳಿ. ನೀವು ಹೇಳ್ರಿ, ನಾನು ಹೇಳ್ಕೊಡಲ್ಲ ಡೈಲಾಗ್ಗಳು, ನಾನು ಹೇಳ್ಕೊಡಲ್ಲ. ಹೋರಿ ಹೆಸರು ಹೇಳಿ ಅಣ್ಣ. ಹೋರಿ ಹೆಸರು ಕೊರಟಗೆರೆ ಹಿಂದೂದರ ಅಂತಂದು. ಓಕೆ. ಹೋರಿ ಇದು 2ನೇ ಹಬ್ಬ. ಇದು 4 ಸರಿ ಪಾಸ್ ಆಗಿದೆ ಮೊನ್ನೆ. ಯಾವ ಊರಿಗೆ ಹಾಕಿದ್ರಿ? ಹಳ್ಳಿಬೇಲು. ಮೊನ್ನೆ 2ನೇ ಬಹುಮಾನ ಹೊಡೆದಿದೆ. ಈಗ ಇದು ಕುಂಶ ಆ ಕಡೆಕ್ಕೆ ನಮ್ಮ ಕೊರಟಗೆರೆ ದೊರೆ ಆಗಮನ. ಏನಿದೆ ಎಕ್ಸ್ಪೆಕ್ಟೇಷನ್? ಹೇಗಿದೆ ನಿಮ್ದು ಹೋರಿ ಬಗ್ಗೆ? ಆಕ್ಷನ್ ಹೊರಗಡೆ ಎಲ್ಲ ಕರೆಕ್ಟಾಗಿ ಸಿಗುತ್ತಾ? ನೋಡೋಣ, ಒಂದು ಡೈಲಾಗ್ ಹೇಳಿ ಹೋರಿ ಬಗ್ಗೆ. ಅಭಿಮಾನ ಅಂತ ಇದೆ ಅಲ್ವಾ ಹೋರಿ ಬಗ್ಗೆ? ಅಣ್ಣ, ಹೋರಿ ಅಭಿಮಾನ ಅಂತಂದು ಈಗ ಮೇಸೋದ ನಾವೇ, ಹಿಡ್ಕೊಳೋದು ನಾವೇ, ಹಂಗಾಗಿದೆ. ಒಂದು ಡೈಲಾಗ್ ಹೊಡಿಬೇಕು ನೀವು, ಹಂಗಾದ್ರೇನೆ ಕರೆಕ್ಟ್ ಅದು. ಡೈಲಾಗ್ ಅಂತ ಡೈಲಾಗ್ ಕಲ್ತಿಲ್ಲ ಅಣ್ಣ ನಾವು, ಕಲ್ತಿಲ್ಲ. ಯಾರ್ದು ಎತ್ತು ಅಂತ ಕೇಳಲ್ಲ ನಾನು. ಯಾಕೆ ಗೊತ್ತಾ? ಇಲ್ಲಿ ಬಂದಿರೋರು ಅಷ್ಟು ನಮ್ಮ ಎತ್ತು ಅಂತಾನೆ ಬಂದಿರ್ತಾರೆ. ಏನು ಬೇಡ, ಹಿಡ್ಕೊಳ್ಳಿ ಸಾಕು. ಯಾವ್ದು ಎತ್ತು? ಯಾವ್ದು ಎತ್ತು? ಕೆರಳಿ ಅಣ್ಣ. ಎರಳ್ಳಿ ಒಡೆಯ.
ಹುಟ್ಟು ಹೋರಾಟಗಾರ ಜೀನ ಜನಿಕರ ಬಂದು ಎಲ್ಲರ ಮೆಚ್ಚಿನ ನಾಯಕ ಕೆರಳಿಯ ಒಡೆಯ. ಹೇಳ್ಬೇಕು ಡೈಲಾಗ್ ಹಿಂಗೆ ಕಂಟಿನ್ಯೂ ಮಾಡಿ ನೋಡೋಣ. ಚೆನ್ನಾಗಿ ಹೇಳ್ತಿದ್ದೀರಾ, ಕಂಟಿನ್ಯೂ ಮಾಡಿ. ಹೊರಗಡೆ ಎಲ್ಲ ಹೇಗೆ ಹೋರಿ ಸಿಗುತ್ತಾ ಕರೆಕ್ಟಾಗಿ? ಸಿಗುತ್ತೆ, ಎಲ್ಲ ಸಿಗುತ್ತೆ. ಒಳಗಡೆ ಆಕ್ಷನ್ ಅಥವಾ ಓಟ? ತುಂಬಾ ಆಕ್ಷನ್, ತುಂಬಾ ಆಕ್ಷನ್. ಆ ಕಡೆ ಈ ಕಡೆ ಹೊಡ್ಕೊಂತಾನೆ ಹೌದು, ಚೆನ್ನಾಗಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ? ಬೆಳಗ್ಗೆ ಅಲ್ಲ, ರಾತ್ರಿನೇ ಬಂದಿರೋದು. ರಾತ್ರಿ ಬಂದಿದ್ದೀರಾ ನೀವು? ಸಿಗ್ತೈತಿ, ಸುಮ್ಮನೆ ಇದ್ದ ಸಿಗ್ತೈತಿ. ಯಾರಿಗಾರ ಕೊಟ್ಟಿದ್ಯಾ ಸ್ಯಾಂಪಲ್? ಸ್ಯಾಂಪಲ್ ಯಾರು ಇಸ್ಕೊಂಡಿದ್ದೀರಾ ಹೋರಿ ಹತ್ರ? ಇಲ್ಲ 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 ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಇಲ್ಲ ಇಲ್ಲ. ಹಾಗಾದ್ರೆ ಸಾಧು ಇದೆ ಅನ್ಸುತ್ತೆ. ಬಟ್ ನನಗೇನೋ ಗೊತ್ತಿಲ್ಲ, ಬಿಟ್ರೆ ನನ್ನೇ ಎತ್ತೋಗಿಂಗಿದೆ. ಏನು ಮಾಡಲ್ಲ ಬಾಣ, ಏನು ಮಾಡಲ್ಲ. ಚೆನ್ನಾಗಾಗ್ಲಿ ಹಬ್ಬ. ಬಂಪರಲ್ಲಿ ಬೈಕು. ಓಕೆ ಓಕೆ. ಬೈಕು ತಂದಿದ್ದೀರಾ ಹಿಂಗೆ? ಇಲ್ಲಿ ತಂದಿಲ್ಲ, ಮನೇಲಿ. ಓಕೆ, ಒಳ್ಳೇದಾಗ್ಲಿ ಅಣ್ಣ, ಒಳ್ಳೇದಾಗ್ಲಿ. ನಿಮ್ ಲೈವ್ ನೋಡ್ತೀವಿ ಯೂಟ್ಯೂಬ್. ನಾನು ಲೈವೇ ಹಾಕಲ್ಲೋ, ಇನ್ಸ್ಟಾಗ್ರಾಮ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಫಾಲೋ ಮಾಡ್ತಿದ್ದೀರಾ? ಅದು ಖುಷಿ ಆಗುತ್ಕೊಂಡ್ರ ಹಿಂಗೆ ಹೇಳಿದ್ರೆ. ಯಾವ್ದು ಹೋರಿ? ಬರ್ತೀನಿ ಅಣ್ಣ. ಇವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರಂತೆ, ಅದೇ ಖುಷಿ ಆಗುತ್ತೆ. ಅವರೇ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಹೋರಿ ಹೆಸರೇನು? ಡಾಕು, ಚಿಕ್ಕಜಂಬೂರು ಡಾಕು. ಚಂಬೂರು ಡಾಕು. ಒಂದು ಡೈಲಾಗ್ ಹೊಡಿಬೇಕು ನೋಡೋಣ ಹೋರಿ ಬಗ್ಗೆ. ಅಭಿಮಾನ ಅಂತ ಇದೆ ಅಲ್ವಾ ಹೋರಿ ಬಗ್ಗೆ? ಹೋರಿ ಬಗ್ಗೆ ಅಭಿಮಾನ ಅಂತ ಇದೆ ಅಲ್ವಾ? ಡೈಲಾಗ್ ಹೆಂಗ್ ಮಾಡುತ್ತ ಹಬ್ಬ? ಒಳಗಡೆ ಓಟನ ಅಥವಾ ಆಕ್ಷನ್ ಮಾಡುತ್ತಾ? ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತೆ. ಬಲೆ ಹಾಕ್ಬೇಕಾ? ಅದೇ ಒಂದು ಸ್ವಲ್ಪ ತೊಂದರೆ ಅಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್. ಫುಲ್ ಆಕ್ಷನ್. ಓಕೆ, ಥ್ಯಾಂಕ್ಸ್. ಎಲ್ರಿಗೂ ಒಂದು ಹುಮ್ಮಸ್ಸು. ಪಾಪ ಬೆಳಗ್ಗೆ ತಿಂಡಿ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಏನು ಬೇಡ ಬಾರ್ಲಿ. ಬನ್ನಿ ಬರುತ್ತಣ್ಣ, ಒಂದು ಸ್ಮೈಲ್ ಮಾಡ್ಬಿಡು. ತಗೊಳ್ಳಿ, ನೀವು ಚೆನ್ನಾಗಿ ಮಾತಾಡ್ತೀರಾ. ಹತ್ರ ಬರೋಕ್ಕೆ ಹೆದರಿಕೆ, ಮತ್ತು ಎತ್ತೋಗ್ದಾತು ಅಂತ. ನಾನು ವಿಡಿಯೋದಲ್ಲಿ ಬರಂಗೆ ಅದೇನು ಅಂತ. ಡೈಲಾಗ್ ಬ್ಯಾಡ ತುಂಬ್ರಿ. ಡೈಲಾಗ್ ಹೊಡಿಬೇಕಣ್ಣ ನೀನು ಹೊಡಿಬೇಕಣ್ಣ ನೀನು. ಯಾವ್ದಣ್ಣ ಹೋರಿ? ಹೋರಿ ಅಗ್ರಹಾರ ಹೆಸರು? ಹೋರಿ ಹೆಸರು ನಾಗರಾವ್ ಹೋದಂಗೆ ಹೋಗುತ್ತಾ? ಹಂಗೆ ಹೋಗುತ್ತೆ. ಹೊರಗಡೆ ಎಲ್ಲ ಕ್ಲೀನಾಗಿ ಸಿಗುತ್ತಾ? ಎತ್ತು ಒಂದು ತಾಸು ಬೇಕಣ್ಣ. ಹೋರಿ ಚೆನ್ನಾಗಿದೆ ನೋಡಕ್ಕೆ. ಹಬ್ಬ ನೋಡ್ತೀನಿ ಅಲ್ಲಿ. ನೋಡೋಣ. ಇದು ನಿಮ್ದನ? ಎರಡು ಹಂಗೆ ಇದಾವೆ, ಅಣ್ಣ ತಮ್ಮ ಇದ್ದಂಗಿದಾವೆ. ಅಣ್ಣ ತಮ್ಮನೇನಾ ಅಥವಾ ಅಣ್ಣ ತಮ್ಮ ಇದ್ದಂಗಿದೆ? ಯಾವ್ದು ಅಂತ್ರಿ? ಅಗ್ರಹಾರ ಮುಚ್ಚಿಡಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? 1 ಗಂಟೆ. 1 ಗಂಟೆ. ದಾರಿ ಎಲ್ಲ ತೋರಿಸಿದ್ರಿ? ತೋರಿಸಿ ಎಲ್ಲ. ಈಗ ಫಸ್ಟ್ ರೌಂಡಿಗೆ ಕಾಯ್ತಿದ್ದೀರಾ? ಎಕ್ಸ್ಪೆಕ್ಟೇಷನ್ ಹೇಗಿದೆ? ಫುಲ್ ನಾಗರಾವ್ ಹೋದಂಗೆ ಹೋಗ್ಬೇಕಣ್ಣ. ಹೋದಂಗೆ ಹೋಗ್ಬೇಕು. ಒಂದು ಡೈಲಾಗ್ ಹೇಳಿ ಅಣ್ಣ ನೋಡೋಣ. ನಾಗರಾವ್ ಅಂತೀರಾ, ಒಂದು ಒಳ್ಳೆ ರಾಮಚಾರಿ ಡೈಲಾಗ್ ಹೊಡಿಬೋದು ನೀವು. ನಮ್ಗೆ ಡೈಲಾಗ್ ಇಲ್ಲಣ್ಣ. ನಿದ್ಗೆಟ್ಟು ಡೈಲಾಗ್ ಎದ್ದೋಗ್ಯ ನಾವು ರಾತ್ರಿ. ಡೈಲಾಗೆ ಮಕ್ಕಂದಾವೀಗ. ಇದ್ರ ಅಣ್ಣ ಹೋರಿ ಏನೋ ಸರಿಯಾಗೇ ಇದೆ. ಇದು ಬೇಜಾರಾಗ್ಬಿಟ್ಟು ಏನೋ ಸರಿಯಾಗಿದೆ ಅಂತ ಅದಕ್ಕೆ ಖುಷಿಗೆ ಹೇಳ್ತಿದ್ದೀನಿ. ಯಾವ್ದಣ್ಣ ಎತ್ತು? ಎಳವಳ್ಳಿ. ಹೆಸರೇನಿದೆ? ಅದು ವೀರಭದ್ರ ಅಂತ. ಎಳವಳ್ಳಿ ವೀರಭದ್ರ. ಹೆಂಗೆ ಹೋರಿ ಭಾರಿ ಚೆನ್ನಾಗಿ ಇದ್ಯಾವುದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಶಿವಳ್ಳಿ ಜೈ ಶ್ರೀರಾಮ್ ಅಂತೆ. 213 ನಂಬರು. ಚೆನ್ನಾಗಿದೆ ಎತ್ತು. ಅಜ್ಜವ್ರು ಹಿಡ್ಕೊಂಡವ್ರೆ ಅಂದ್ರೆ ಹೋರಿಗಳು ಸಮಾಧಾನದಲ್ಲಿ ಇರ್ತಾವೆ ಅಂತ. ಹಂಗೆ ಹಿಡ್ಕೊಳ್ಳಿ. ಹೇಳಿ ಹೋರಿ ಬಗ್ಗೆ ಹೇಳಿ ನೋಡೋಣ. ಹೋರಿ ಬಗ್ಗೆ ನಾವ ಬಿಡೋದ್ರೆ ಎಂದು ಯಕ್ಷ ನಿಂತ್ಕೊಂತತೆ ಮುಂದೆ ಸುಮ್ ಸಿಗುತ್ತೆ. ಹೊರಗಡೆ ಎಲ್ಲ ಎರಡು ಹೋಗ್ತಾವ? ಒಂದೇನಾ? ಎರಡು ಹೋಗವ. ಬಿಡ್ತಾನೆ. ಇದನ್ನ ಮಾತ್ರ ಬಿಡ್ತಿದ್ರಿ ಈಗ? ಯಾವ್ದು ಹೋರಿ? ಶಿವಳ್ಳಿ. ಏನ್ ಹೆಸರು ಇಟ್ಟಿದ್ದೀರಾ? ಜೈ ಶ್ರೀರಾಮ್. ಮುಂದೆ ಇನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಎಷ್ಟು ಹೋರಿಗಳು ಬಂದಿದ್ದಾವೆ, ಯಾವ್ಯಾವ ಥರ ಬಂದಿದ್ದಾವೆ ಅಂತ. ಹಾಗೆ ಅವ್ನು ಪರಿಚಯ ಮಾಡ್ಕೊಂತಾನು ಹೋಗ್ತೀನಿ ನಿಮಗೆ. ಅದ್ರ ಪರಿಚಯ, ಹೋರಿ ಹೆಸರು, ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಅವರ ಅಪೇಕ್ಷೆ ಏನು, ಅಪೇಕ್ಷೆಗೆ ಅದು ಕರೆಕ್ಟಾಗಿ ಹೋಗ್ತಿದೆಯಾ, ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆಯಾ. ತುಂಬ ಜನ ಕಾಯ್ತಿದ್ದಾರೆ. ಬೆಳಗ್ಗೆ ಅರೌಂಡ್ 1 o'clock 2 o'clock ಬಂದಿದ್ದಾರೆ. ಅವರು ಇನ್ನೂ ತಿಂಡಿ ತಿಂದಿಲ್ಲ ಅನಿಸುತ್ತೆ, ಆದರೆ ಇನ್ನೂ ಕಾಯ್ತಿದ್ದಾರೆ ಹೋರಿಗೋಸ್ಕರ. ಅಷ್ಟು ಹೋರಿ ಅಂದ್ರೇ ಒಂಥರ ತಮ್ಮ ಮಕ್ಕಳ ಥರ ಸಾಕ್ತಿದ್ದಾರೆ. ಅದೇ ರೀತಿ ಇದ್ದಾವೆ ಹೋರಿಗಳನ್ನೆಲ್ಲ. ನೋಡೋಣ ಅವ್ರವ್ರ ಹೋರಿ ಬಗ್ಗೆ ಅವ್ರವ್ರು ಏನು ಹೇಳ್ತಾರೆ.
ಅದೇ ರೀತಿ ಒಂದು ಟಾಸ್ಕ್ ಕೂಡ ಕೊಡೋಣ ಅವ್ರಿಗೆ. ಅವ್ರ ಹೋರಿ ಬಗ್ಗೆ ಒಂದು ಡೈಲಾಗ್ ಹೊಡಿಬೇಕು. ನೋಡೋಣ ಯಾರು ಹೊಡಿತಾರೆ ಡೈಲಾಗ್ಗಳನ್ನ. ನೋಡೋಣ ಹೋರಿ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತ ಕೇಳ್ಕೊಂಡು ತಗೋಣ. ಅಣ್ಣ ನೀ ಅಲ್ಲಿದ್ದೆಲ್ಲ ನೀ ಬಾರಣ ಒಂದು ಡೈಲಾಗ್ ಹೊಡಿಯಕ್ಕೆ ನೀನು. ಯಾರು ಹೊಡಿತೀರ ಡೈಲಾಗ್? ಹೊಡಿಬೇಕು. ನಾಚ್ಕೊಂತೀರಪ್ಪ. ಅವ್ರ ಕೈಲಿ ಕೊಡಿ ಬೈಕ್ ಅವ್ರು ಹೊಡಿತಾರೆ. ದೊಡ್ಡದ್ನಳ್ಳಿ ಸ್ವಲ್ಪ ಹೋರಿ ಮುಖ ತೋರಿಸಿ. ಯಾವ್ದು ಹೋರಿ? ದೊಡ್ಡದ್ನಳ್ಳಿ. ಏನ್ ಹೆಸರು ಇಟ್ಟಿದ್ದೀರಾ? ಕ್ರಾಂತಿಕಿಡಿ. ಕ್ರಾಂತಿಕಿಡಿ. ಹೆಂಗೆ ಹೋರಿ ಒಳಗಡೆ ಸ್ಪೀಡು ಆಕ್ಷನ್ ಹೆಂಗೆ? ಸ್ಪೀಡು ಹೊರಗಡೆ ಎಲ್ಲ ಕರೆಕ್ಟಾಗಿ ಸಿಗುತ್ತೆ? ಹೊರಗೆಲ್ಲ ಸಿಗುತ್ತೆ. ನೋಡೋಣ ಒಂದು ಡೈಲಾಗ್ ಹೊಡೀರಿ ಹೋರಿ ಬಗ್ಗೆ. ಎಲ್ಲರ ಬಿಡು ಹೆಂಗಾರ ಬಿಡು ಬಲಕ್ಕೆ ಬರ್ತಾನ ಮಿಂಡ. ಜೋರಾಗಿ ಹೇಳಿ ಸ್ವಲ್ಪ. ಎಲ್ಲರ ಬಿಡು ಹೆಂಗಾರ ಬಿಡು ಬಲಕ್ಕೆ ಬರ್ತಾನ ಮಿಂಡ. ಬೀಪ್ ಹಾಕಲ್ಲ ಇವಕ್ಕೆ ಆಕ್ಚುಲಿ. ಬರ್ತೀನಿ. ಯಾವ್ದು ಹೋರಿ? ಅಣ್ಣ ತಾಳಗುಂದ. ಹೆಂಗೆ ಹೋರಿ? ಹೆಂಗೆ ಹೋರಿ ಹೊರಗಡೆ ಎಲ್ಲ ಒಳಗಡೆ ಪಕ್ಷಿ ಒಳಗಡೆ ಎಲ್ಲ? ಪಕ್ಷಿ ಒಳಗಡೆ ಫುಲ್ ಆಕ್ಷನ್. ಬೇರೆ ಕಡೆ ಎಲ್ಲ ಹಾಕಿದ್ದೀರಾ? ಮೊನ್ನೆ ಮಾವಲಿ ಹಬ್ಬ ಮಾಡಿ ಬಂದೇವೆ. ಪ್ರೈಸ್ ಏನಾದ್ರು ತಗೊಂಬಂತ ಅಥವಾ ಹೆಂಗೆ? ಎಲ್ಲ ಫಸ್ಟ್ ಮಾವಲಿ ಫಸ್ಟ್ ಪ್ರೈಸ್. ಓಕೆ. ಇದೇ ರೀತಿ ಎಲ್ಲರೂ ಹಿಡ್ಕೊಂಡ್ಬಂದಿದ್ದಾರೆ. ಎಲ್ಲರೂ ಅವ್ರವ್ರ ಹುಮ್ಮಸ್ಸಲ್ಲಿ ಇದ್ದಾರೆ. ಒಂದು ಡೈಲಾಗ್ ಹೊಡೀರಿ ಬ್ರದರ್. ಏನು? ಟೈಗರ್ ಅಂತೆ ಹೋರಿ ಹೆಸರು. ಹಂಟರ್. ಟೈಗರ್ ಅಲ್ಲ ಹಂಟರ್. ಹಿಂಗೆ ಹಿಡ್ಕೊಳ್ಳಿ ಸಾಕು. ನೀವು ಹಿಡ್ಕೊಳ್ಳಿ ಸಾಕು. ಹೋರಿ ಹೆಸರು ಹಂಟರ್ ಅಂತೆ. ಯಾವ್ದು ಹೋರಿ? ಇದು ಹೊಸೂರ್ದಣ. ಹೊಸೂರು. ಓಕೆ. ಎಷ್ಟೊತ್ತಿಗೆ ಬಂದಿದ್ರಿ ಬೆಳಗ್ಗೆ? ಬೆಳಗ್ಗೆ ಒಂದು 2 ಗಂಟೆ. ದಾರಿ ಎಲ್ಲ ತೋರಿಸಿದ್ರಾ? ಹೆಂಗೆ ಹೋರಿ? ಹೋರಿ ಈಗ ಹಬ್ಬಕ್ಕೆ ತಂದಿದೀವಣ್ಣ. ಒಂದ್ ಸ್ವಲ್ಪ ರ್ಯಾಶ್ ಇದೆ. ಇದೇ ಫಸ್ಟ್ ಅಥವಾ ಇದೇ ಫಸ್ಟ್ ಹಬ್ಬ? ತಮಿಳ್ನಾಡು ನೋಡ್ಬೇಕು ಹೆಂಗಾಗುತ್ತೆ ಅಂತ. ಈಗ ನೋಡ್ಬೇಕು ಆ ಕಡೆದಾಗ ಬಿಟ್ಟಾಗ ಹೆಂಗಾಕತ್ತೆ. ತಮಿಳ್ನಾಡಿಂದ ತಂದಿರೋದಾ? ತಮಿಳ್ನಾಡಿಂದ. ಆ ಹೊಸೂರಿಂದ ಈ ಹೊಸೂರಿಗೆ ಬಂದಿದೆ. ಆ ಹೊಸೂರಿಂದ ಈ ಹೊಸೂರಿಗೆ ಬಂದಿದೆ. ತಮಿಳ್ನಾಡು ಹತ್ರ ಒಂದು ಹೊಸೂರಿದೆ. ಹೌದೌದು. ಆ ಹೊಸೂರಿಂದ ಇಲ್ಲಿಗೆ ಬಂದಿದೆ. ಆಕ್ಚುಲಿ ತಮಿಳ್ನಾಡು ಹತ್ರ ಇರೋದು ಅದು. ನಾನು ಮೆನ್ಷನ್ ಮಾಡ್ತಿದ್ದೀನಿ. ಚೆನ್ನಾಗಾಗ್ಲಿ ಹಬ್ಬ. ಅದಕ್ಕೇನು ಲೆಕ್ಕನೇ ಇಲ್ಲ. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 2 ಕಿಲೋಮೀಟರ್ ಹೋಗುತ್ತೆ ಅನ್ಸುತ್ತೆ ದೂರ. ಅಣ್ಣ ಹೋರಿ ಹೆಸರೇನು? ಚಿತ್ತೂರಿನ ಕಾಳಿಂಗ ಸರ್ಪ. ಈಗ ಹೇಳಿ. ಚಿತ್ತೂರಿನ ಕಾಳಿಂಗ ಸರ್ಪ. ಹೋರಿ ಹೆಂಗೆ ಒಳಗಡೆ ಎಲ್ಲ ಫುಲ್ ಆಕ್ಷನ್. ಹಿಂದೆ ಬೇರೆ ಹಬ್ಬ ಎಲ್ಲ ಮಾಡಿದ್ಯಾ? ಹಿಂದೆ ಹಾನಗಲ್ ಕೋಟೆ ಹಬ್ಬ ಎಲ್ಲ ಮಾಡಿದೆ. ಪ್ರೈಸ್ ಎಲ್ಲ ಹೊಡೆದಿದ್ಯಾ? ಒಂದು ಡೈಲಾಗ್ ಹೊಡಿಯೋದಾದ್ರೆ ಯಾವ ಡೈಲಾಗ್ ಹೊಡಿತೀರಾ? ನಾಚ್ಕೊಳೋದು ಬೇಡ, ಯಾಕೆಂದ್ರೆ ನಿಮ್ಮ ಹೋರಿ ಬಗ್ಗೆ ನೀವು ಹೇಳ್ತಿದ್ದೀರಾ. ವಿಡಿಯೋದಲ್ಲಿ ಬಂದಾಗ ನೋಡ ಹೆಂಗ್ ಡೈಲಾಗ್ ಹೊಡೆದಿದ್ದೀನಿ ಅಂತ ಪಕ್ಕದಲ್ಲಿರೋನ್ಗೆ ಹೇಳ್ತೀರಾ. ನಿಯತ್ತಾಗಿ ಹಬ್ಬ ಮಾಡ್ತಾವಣ್ಣ. ನಿಯತ್ತಿಂದನೇ ಇದು ಮಾಡ್ತೇವೆ. ಯಾವ ಪೈಲ್ವಾನ್ರಿಗೂ ಸಲಾಮ್ ಹೊಡೆದೇನು ಹಬ್ಬ ಮಾಡಲ್ಲ ಅಣ್ಣ. ಅದನ್ನೇ ಡೈಲಾಗ್ ತರ ಹೊಡಿಬೇಕು ನೀವು. ಬಕೆಟ್ ಹೊಡೆದು ಬದುಕ್ತಿಲ್ಲ ಚಿನ್ನ ಅಂತ. ಬಕೆಟ್ ಹಿಡ್ದು ಬದುಕ್ತಾ ಇಲ್ಲ ಚಿನ್ನ. ನಿಯತ್ತಿಂದ ಕಟ್ಟಿರೋ ಬ್ರ್ಯಾಂಡ್ 112 ಚೆನ್ನಾಗಾಗ್ಲಿ ಹಬ್ಬ. ತುಂಬ ಜನ ಹಿಡ್ಕೊಂಬಂದಿದ್ದಾರೆ ಇದೇ ರೀತಿ ಹೋರಿಗಳನ್ನ. ಎಷ್ಟಾಗುತ್ತೋ ಅಷ್ಟು ಹೋರಿಗಳ ಬಗ್ಗೆ ಪರಿಚಯ ಮಾಡ್ಕೊತ ಹೋಗ್ತೀನಿ. ಸಣ್ಣದಣ ಬಡವ್ರದ ಭಕ್ತಿ. ನೀನು ಡೈಲಾಗ್ ಹೊಡಿ ಬರೋಣ. ಮೈಕ್ ಕೊಡ್ತಂತ ನೀನು ಮಾತಾಡಿ ನೋಡೋಣ. ಏನು ಮಾತಾಡ್ತೀನಿ? ಅಲ್ಲಿ ಬನ್ನಿ. ಹೋರಿ ತಗ ಬನ್ನಿ. ಹೋರಿ ಅಂತ ಹೋರಿ ಮಾತಾಡ. ಯಾವ್ದಣ್ಣ ಹೋರಿ? ಅಣ್ಣ ಎಸ್ಎನ್ ಕಪ್ಪದಣ್ಣ. ಜಯನಮ್ಮ. ಹ್ಞೂ ಅಣ್ಣ. ಹೆಂಗೆ ಹೋರಿ ಅಂದ್ರೆ ಕೀರ್ತಿ ಚಿಕ್ಕದಾದ್ರೆ ಮೂರ್ತಿ ಬಹಳ ದೊಡ್ಡದಣ್ಣ. ಈ ವರ್ಷ ಎಲ್ಲಿ ಹೋದ್ರೆ 2nd 3rd ಬಂಪರ್ ಹೊಡ್ಕೊಂಬಂದಣ್ಣ. ಒಳ್ಳೆ ಹೋರಿ ಅಣ್ಣ. ಒಳ್ಳೆ ಹೋರಿ. ಒಳಗಡೆ ಹೆಂಗೆ ಆಕ್ಷನ್ ಸ್ಪೀಡ್ ಹೆಂಗೆ ಅಣ್ಣ? ಇದು ಫುಲ್ ಆಕ್ಷನ್ ಅಣ್ಣ. ಬಿಟ್ಟಿನ ಸಲ ಫಸ್ಟ್ ನಕ್ಸಲ್ಲಿ ಫಸ್ಟ್ ಬಂದು ರಿಟರ್ನ್ ಬಂದು ಮತ್ತೆ ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾನ. ಹೆವಿ ಸ್ಪೀಡ್ ಹೋಗುತ್ತಾನ. ರೈಟಿಗೆ ಹೋಗುತ್ತಾನ. ಹೊರಗಡೆ ಅಣ್ಣ ನಮ್ಮ ಅಣ್ಣವ್ರು ನೋಡಿದ್ರೆ ಸಾಕಣ್ಣ ಏಕ್ದಮ್ ನಿಲ್ಲತ್ತಣ್ಣ ಹೋರಿ. ಮುಂದಗಡೆ ಹೋರಿನ ಬೇಡಣ್ಣ. ಆ ರೇಂಜ್ ಹೋಗುತ್ತಾನ. ಹುಷಾರ್. ಇಲ್ಲಣ್ಣ ಹಬ್ಬದಲ್ಲಿ ಗೆಜ್ಜೆ ಸೌಂಡಿಗೆ ಹೆದರ್ಬಾರ್ದಣ್ಣ. ಏನ್ ತೊಂದ್ರೆ ಅಣ್ಣ. ನಿಮಗೆ ರೂಢಿ ಆಗಿಲ್ಲ. ಪರವಾಗಿಲ್ಲ ಅಜಯ್
ಪ್ರಾಕ್ಟೀಸ್ ಮಾಡ್ಕೋಬೇಕಣ್ಣ. ಇದೇ ತರ ಬರ್ತಾ ಇರ್ರಿ, ಹಬ್ಬ ನೋಡ್ತಾ ಇರ್ರಿ, ರೆಡಿ ಆಗುತ್ತಣ್ಣ ನಿಮ್ಗೆ. ಖಂಡಿತ ಥ್ಯಾಂಕ್ಸ್ ಅಣ್ಣ. ಜೈ ಹನುಮಾಗೆ, ಜೈ ಹನುಮಾಗೆ. ಆ್ಯಕ್ಚುಲಿ ತುಂಬ ಖುಷಿಲಿದ್ದಾರೆ ಎಲ್ಲರೂ ಅಷ್ಟೇ. ಇವರೆಲ್ಲ ಹತ್ತತ್ರ ಬಂದಿದ್ದಾರೆ. ಅಂಜನಿ ಪುತ್ರ ಅಂತೆ, ಅಂಜನಿ ಪುತ್ರ 229 ಹೊಸಕೊಪ್ಪ, ನ್ಯಾಮತಿ ತಾಲೂಕು ಹೊಸಕೊಪ್ಪದು. ತುಂಬ ದೂರದಿಂದ ಹೋರಿ ಎಲ್ಲ ಹಿಡ್ಕೊಂಬಂದಿದ್ದಾರೆ. ಇದ್ರಲ್ಲಿ ಗೊತ್ತಾಗುತ್ತೆ ಇದು ಹುಚ್ಚುತನ ಅನ್ನೋಕ್ಕಾಗಲ್ಲ, ಒಂಥರ ಅಭಿಮಾನ ಅನ್ಬೋದು. ಹುಚ್ಚುತನ